ಇವತ್ತಿನ GTA 5 ವಿಡಿಯೋ ಒಳಗೆ ನಾವೊಂದು ಸೂಪರ್ ಕಾರ್ ಕಳು ಮಾಡ ಅಂತ ಅದ್ರ ರಾಕೆಟ್ ಐತಿ, ಮಷಿನ್ ಗನ್ ಐತಿ, ಫುಲ್ ಬುಲೆಟ್ ಪ್ರೂಫ್ ಐತಿ ಅದು ಕಾರ್. ಅದನ್ನ ಹೆಂಗೆ ಕಳು ಮಾಡ್ತೀನಿ, ಏನೇನು ಹಾಕ್ಯದ ನೋಡಕ್ಕೆ ಫುಲ್ ಎಪಿಸೋಡ್ ನೋಡ್ಬೇಕು ನೀವು ಗೈಸ್. ನಂದು ಇನ್ಸ್ಟಾಗ್ರಾಮ್ ಒಳಗೆ 100K ಆಗಕ್ಕೆ ಜಸ್ಟ್ 2000 ಫಾಲೋವರ್ಸ್ ಬೇಕಾ. ಕೆಳಗೆ ಲಿಂಕ್ ಕೊಟ್ಟೇನಿ, ಪಟ್ ಅಂತಂದು ಹೋಗಿ ಫಾಲೋ ಮಾಡ್ಕೊಂಬಿಡ್ರಿ, ಭಾಳ ಹೆಲ್ಪ್ ಆಕೈತಿ. ಆ್ಯಂಡ್ 450K ಭಾಳ ಕ್ಲೋಸ್ ಅದೇವಿ. ಅದಕ್ಕೆ ಸಬ್ಸ್ಕ್ರೈಬ್. ಲಾಸ್ಟ್ ಎಪಿಸೋಡ್ ಒಳಗೆ ನಮ್ಮ ಪ್ರೆಸಿಡೆಂಟಿಗೆ ಒಬ್ಬನ ಅಟ್ಯಾಕ್ ಮಾಡಿದ್ದ. ಅವ್ನು ಟಾರ್ಚರ್ ಕೊಟ್ಟ, ನಾನು ಬಾಯಿ ಬಿಡಿಸಿದೆ ಯಾರು ಅಟ್ಯಾಕ್ ಮಾಡಿದ್ರು ಅಂತಂದೆ. ಬೆರ್ಲಿನ್ ಅನ್ನೋ ಹೊಸ ಅಪೋಸಿಷನ್ ಪಾರ್ಟಿ ಒಳಗೆ ಒಬ್ಬ ಪ್ರೆಸಿಡೆಂಟ್ ಇಂದ್ರ ಅಂತ ನಮ್ಮ ಎಲೆಕ್ಷನ್ಸ್ ಬರೋದವ. ಸೊ ಅವ ಅದನ್ನ ಅಟ್ಯಾಕ್ ಮಾಡಿಸಿದ್ದ ಅಂತ ಹೇಳಿದ್ರೆ ಅವ್ನದು ಫುಲ್ ಇನ್ಫಾರ್ಮೇಷನ್ ಯಾರು ಬೆರ್ಲಿನ್ ಏನಂತಂದು ಎಲ್ಲ ತಿಳ್ಕೊಬೇಕಲ್ಲ ಗೈಸ್. ಅದ್ರ ಸಂಬಂಧ ಲೆಸ್ಟ್ ಕಡೆ ಹೋಗೊಂಬರ್ರಿ. ಆ್ಯಂಡ್ ಇವತ್ತು ನಾವು ಯಾವ ಕಾರ್ ಯೂಸ್ ಮಾಡ ಅಂತ ಹೇಳ್ರಿ, ನಮ್ದು ಜನರಲ್ ವಿಕ್ಟರ್ ಕೊಟ್ಟಿರೋ ಮಿಸೈಲ್ ಯೂಸ್ ಮಾಡ ಅಂತೀನಿ. ಈ ಗೋಲ್ಡನ್ ಕಾರ್ನ ಲಾಸ್ಟ್ ಕೃಷ್ಣಂಗೆ ಕರ್ಕೊಂಬರಕ್ಕೆ ಯೂಸ್ ಮಾಡಿದೆ. ಈ ಸೂಪ್ರನ್ನು ಯೂಸ್ ಮಾಡೋದಿಲ್ಲ ನನಗೆ. ಇಲ್ಲೇ ನಮ್ದು ಲ್ಯಾಂಬರ್ಗಿನಿ ಐತಿ, ಇದನ್ನು ಯೂಸ್ ಮಾಡೋ ಮನಸ್ಸಿಲ್ಲ ಗೈಸ್. ಆ ರಾಕೆಟ್ ಲಾಂಚರ್ ಇರೋ ಕಾರ್ನ ಎದಕ್ಕೆ ಯೂಸ್ ಮಾಡ ಅಂತ ಹೇಳ್ರಿ. ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ವಾಪಸ್ ಅಟ್ಯಾಕ್ ಮಾಡಿ ಅವ್ರ ಕುಂಡಿ ಒಳಗೆ ರಾಕೆಟ್ ಹಾಕಿ ಹಾರಿಸಿ ಸೀದಾ ನಾಸ ಕಳಿಸ್ಬಿಡ್ಬೇಕಲ್ಲ. ಅದಕ್ಕೆ ಇಲ್ಲೇ ಇಟ್ಟಿದ್ದೆ ನಮ್ಮನ್ನ. ಅದನ್ನ ಎಲ್ಲೈತದ ಕಾರ್? ಇಲ್ಲೇ ಪಾರ್ಕ್ ಮಾಡಿದ್ದೆ ಅಲ್ಲ ಬ್ರೋ? ಇಲ್ಲೂ ಇಲ್ಲ ಬ್ರೋ. ಅದ್ರೊಳಗೆ ಗನ್, ಅದು ನೀರೊಳಗೆ ಹೋಗಿತ್ತು, ರಾಕೆಟ್ ಲಾಂಚರ್ ಇತ್ತು. ಎಲ್ಲೈತು ಬ್ರೋ ಕಾರ್? ಗೈಸ್ ಲಾಸ್ಟ್ ಟೈಮ್ ಗರಾಜ್ ಒಳಗೆ ಪಾರ್ಕ್ ಮಾಡಿದ್ದ ನನಗೆ ನೆನಪೈತದ. ಏಯ್ ಲೇ ಜಿಮಿ, ಮಕ್ಕೋಣಲ್ಲ ಲೇ. ಅಲ್ಲ ಕಾರ್ ಇತ್ತಲ್ಲ ಬ್ಲೂ ಕಲರ್ದು, ಎಲ್ಲೈತದ? ಗೊತ್ತಿಲ್ಲಪ್ಪ, ನಾನು ಮಕ್ಕೊಂಡ ಇದ್ದೆ ಅಂತ ಹೇಳ ಅಂತಾನಲ್ಲ ಬ್ರೋ. ಈ ಅಮಾಂಡ ಇಕ್ಕೋಬೇಕಿ 6 ಪ್ಯಾಕ್ಸ್ ಆಪ್ಸ್ ಇಲ್ಲ 12 ಪ್ಯಾಕ್ಸ್ 60 ಪ್ಯಾಕ್ಸ್ ಮಾಡ್ಕೊಂತ ಅನಿಸ್ತೈತಿ. ಅಮಾಂಡ ಅಲ್ಲೊಂದು ಒಂದು ಬ್ಲೂ ಕಲರ್ ಕಾರ್ ಇತ್ತಲ್ಲ, ರಾಕೆಟ್ ಲಾಂಚರ್ ಎಲ್ಲ ಇತ್ತು, ಅದೆಲ್ಲೈತ್ ಕಾರ್? ನಾನು ಎಕ್ಸಸೈಸ ಮಾಡ ಅಂತ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ ಅಂತಾಳೆ ಬ್ರೋ. ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಭಾಳ ಸ್ಪೆಷಲ್ ಕಾರ್ ಅದು ಆ್ಯಕ್ಚುಲಿ. ವಾಟ್ ತಡ್ರಿ, ಟ್ರೇಸಿ ಅದಳಲ್ಲಿ. ಟ್ರೇಸಿ, ಆ ಬ್ಲೂ ಕಲರ್ ಕಾರ್ ನೋಡಿದಿನ? ನಂದು ಜನರಲ್ ವಿಕ್ಟರ್ ಕೊಟ್ಟಿದ್ರೆ ಅದ್ರೊಳಗೆ ಮಿಸೈಲ್ ಎಲ್ಲ ಇತ್ತಲ್ಲ, ಅದನ್ನ ಗೈಸ್ ಇಕ್ಕಿನೂ ನೋಡಿಲ್ಲ ಅಂತ ಹೇಳ ಅಂತಾಳಲ್ಲ ಬ್ರೋ. ಕಳು ಹೆಂಗ್ ಮಾಡ್ಕೊಂಡು ಹೋಗಕೈತಿ? ಮೈಕಲ್ ಮನಿ ಒಳಗಿಂದ ಕಳು ಮಾಡ್ಕೊಂಡು ಹೋಗ್ಯಾರ ಕಾರ್ ಬ್ರೋ. ಯಾರಿಗಿಷ್ಟು ಬ್ಯಾಕ್ ಒಳಗೆ ದಮ್ ಬಂದೈತು ಬ್ರೋ? ಓಕೆ, 1 ಸೆಕೆಂಡ್ ತಡ್ರಿ, ನಾನು CCTV ಚೆಕ್ ಮಾಡ್ತೇನಂತ. CCTV ಚೆಕ್ ಮಾಡಿದೆ ನಾನು, ಬಟ್ ಅದ್ರೊಳಗೆ ಏನು ಡಿಸ್ಪ್ಲೇನಾಗ ಅಂತಿಲ್ಲ. ಓ ಗಾಡ್, ಯಾರು ಏನ್ ಮಾಡಿದ್ರು ಬ್ರೋ? ಯಾರೋ ನನ್ನ CCTVನೂ ಡಿಸ್ಟ್ರಾಯ್ ಮಾಡ್ಬಿಟ್ರಲ್ಲ ಗೈಸ್. ಈಗ ಲೆಸ್ಟ್ ಕಡೆ ಹೋಗೋಣಂತೆ. ನಂದು ಏನ್ CCTV ಅದಲ್ಲ, ಅದು ಡಿಸ್ಟ್ರಾಯ್ ಮಾಡ್ಬಿಟ್ರ. ಅದ್ರೊಳಗೆ ಗೊತ್ತಾಗ ಅಂತಿಲ್ಲ ನನಗೆ ಯಾರು ಕಳು ಮಾಡ್ಕೊಂಡು ಹೋಗ್ಯಾರ ಅಂತಂದೆ. ಅದ್ರ ಸಂಬಂಧ ಇಲ್ಲಿ ರೋಡಿಗೆ ಹಾಕಿರ್ತಾರಲ್ಲ ಬ್ರೋ, ಅದನ್ನ ನಾವು ಹ್ಯಾಕ್ ಮಾಡಿ ನೋಡ್ಬೇಕು ಯಾರು ಕಳು ಮಾಡ್ಕೊಂಡು ಹೋಗ್ಯಾರ ಇದನ್ನ ಅಂತಂದೆ. ಯಾರು ಕಳು ಮಾಡಿರ್ಬೋದು? ಯಾರು ಅಪೋಸಿಟ್ ಅವ್ರ ಬೆರ್ಲಿನ್ ಅವ್ರು ಕಳು ಮಾಡಿರ್ಬೋದು. ಅವ್ರಿಗೆ ನಮ್ಮ ಮನಿನ ಗೊತ್ತಿಲ್ಲ ಆಕ್ಚುಲಿ ಎಲ್ಲೈತಂತೆ. ಸೊ ಕಾರ್ ಅಂದ್ರೂ ಕಳು ಮಾಡಕ್ ಹೋಗಿರಂಗಿಲ್ಲ ಅವ್ರ. ಯಾರು ಮಾಡಿರ್ಬೋದು ಬ್ರೋ? ಬರ್ರಿ ಫಸ್ಟ್ ಲೆಸ್ಟ್ ಕಡೆ ಹೋಗೋಣಂತೆ. ಲೆಸ್ಟ್ ಕೇಳ್ತೇನೆ ನಾನು, ಆಮೇಲೆ ನೋಡುವ. ಓ ಲೆಸ್ಟ್ರ್ ಮನಿ ಒಂದು ಚೇಂಜ್ ಆಗೈತಲ್ಲ. ಇಲ್ಲಿಲ್ಲ ಲೆಸ್ಟ್ರ್ ಮನಿ, ಊರು ಹೊರಗೆ ಕೊಟ್ಟೇನೆ ನಾವು. ಊರು ಹೊರಗೆ ಹೋಗ್ಬೇಕು ನಾವು ಗೈಸ್. ಅದು ಭಾಳ ಸ್ಪೆಷಲ್ ಕಾರ್ ಪಾ. ಯಾರೇ ಚೇಂಜ್ ಮಾಡಿ ಹೊಡೆದು ಮಲಗಿಸ್ಬೇಕಂತಂದ್ರೆ ಅದ ಬೆಸ್ಟ್ ಕಾರ್ ನನ್ನ ಕಡೆ ಇರೋದು ಬ್ರೋ. ಯಾವ ತೊಗೊಂಡು ಹೋಗ್ಯಾನಲ್ಲ ಹೇಳ್ತೇನೆ ಕೇಳ್ರಿ. ಇವತ್ತು ಹುಡುಕಿ ನಾಯಿ ಹೊಡೆದವ್ ಹೊಡಿಲಿಲ್ಲ ಅಂತಂದ್ರೆ ನನ್ನ ಹೆಸರು ಮೈಕಲ್, ಪ್ರಜ್ವಲ್, ರೆಡ್ ಪ್ಯಾರಾಸೈಟ್ ಎಲ್ಲಾನು ಅಲ್ಲ. ಒಣಗಿ ಹೋಗಿದ್ದ ಮಾವಿನಕಾಯಿ ಅಂತ ಕರಿಬೋದು ಬ್ರೋ, ಆರಾಮ್ಸೆ ಹಂಗೆ ಕರೀರಿ. ಆತ ಲೆಸ್ಟರ್ ಮನೆ ಕಡೆ ಆಲ್ಮೋಸ್ಟ್ ಬಂದೇನೆ ಆತ. ನಾನೀಗ ನಾ ಏನು ಮಾಡ್ತೇನೆ ಅಂತಂದ್ರೆ ಹೋಗಿ ಅವ್ನ ಕಡೆ ಇರೋದೆಲ್ಲ ಇನ್ಫಾರ್ಮೇಶನ್ ತಕ್ಕೊಂಡು ಯಾರು ಕಾರ್ ಕೊಳು ಮಾಡಿರಲ್ಲ ಬ್ರೋ ಭಾಳ ಡೇಂಜರ್ ಆಗಿ ಪನಿಷ್ಮೆಂಟ್ ಕೊಡವ ಅದನ್ನು. ನಾನು ಭಾಳ ಡೇಂಜರ್. ಲಾಸ್ಟ್ ಟೈಮ್ ಅವ್ನು ಯಾರನ್ನ ಹಿಡಿದು ಪಪ್ಪಸ್ ಕಳ್ಳಿ ಮೇಲೆಲ್ಲ ತೊಗೊಂಡೋದಲ್ಲ ಬ್ರೋ ಬೆಂಕಿ ಒಳಗೆ ಹಾಕಿ ಸುಟ್ಲಿಲ್ಲ ಅಂದ್ರೆ ನೀವು ನನ್ನ ಹೆಸರು ಒಣಗಿ ಹೋಗಿದ್ದು ಮಾವಿನಕಾಯಿ ಅಂತ ಕರೀರಿ ನನಗೆ. ಯಾಕಂದ್ರೆ ಮಾವಿನಕಾಯಿ ಸೀಸನ್ ಮುಗೀತಲ್ಲ, ಒಣಗ ಹೋಗ್ತಾವ ಮಾವಿನಕಾಯಿ. ಅದ್ರ ಸಂಬಂಧ ನನ್ನಾದ್ರೂ ಮಾವಿನಕಾಯಿ ಆಗತ್ತೆ ನೋಡಿ ಒಣಗೋಗಿದ್ದು ಮಾವಿನಕಾಯಿ ಅನ್ಬೋದು ನೀವು. ಅದಕ್ಕೆ ಲೆಸ್ಟ್ರ್ ಒಳಗಿರ್ಬೇಕು. ಇಲ್ಲೇ ಎಲ್ಲ ಸೆಟ್ ಮಾಡ್ಕೊಳಲ್ಲ. ಲೆಸ್ಟರ್ ಅಂತ ಕರೆಯೋದು ಬೇಕಾಗಿಲ್ಲ ಬ್ರೋ, ಡೈರೆಕ್ಟ್ ಹೋಗ್ಬೋದು. ಇಲ್ಲೇ ಇದ್ರದ್ದು ಈ ಮನಿ ಚಾವಿ ನನ್ನ ಕಡೆನೂ ಐತಿ. ಈಗ ಅದಕ್ಕೆ ಈ ಮನಿ ಕೊಟ್ಟಿರೋದು ಹಂಗೆ. ಬಟ್ ಲೆಸ್ಟ್ರು ಭಾಳ ದೊಡ್ಡದು ಮನಿ ಒಳಗಿರ ಅಂತಿಲ್ಲ. ಕುಂತ್ಕೊಂತ ಅಡ್ಡಾಡ್ತಾನೆ, ಎಲ್ಲರ ಮುಕ್ಕರ್ಸ್ಕೊಂಡ್ ಬಿದ್ದು ಏನಾರ ಆಗಿತ್ತಂತೆ. ಲೆಸ್ಟರ್ ಎಲ್ಲದಿಯಪ್ಪ? ಟೇಬಲ್ ಟೆನಿಸ್ ಐತಿ, ಜಕೂಸಿ ಐತಿ, ಇದೆಲ್ಲ ಯೂಸ ಮಾಡಿಲ್ಲ ನೋಡ್ರಿ ಗೈಸ್ ನಾ ಇದ್ದಾಗ. ಲೆಸ್ಟರ್ ಎಲ್ಲದಿಯೋ? ಎಲ್ಲದಾನ ಬ್ರೋ, ಕೆಳಗಡೆ ಅದಾನೆ, ಎಲ್ಲದಾನೆ. ಕ್ರೇಜಿ ಐತಿ ನೋಡ್ರಿ ಬ್ರೋ. ಒನ್ ಆಫ್ ದ ಬೆಸ್ಟ್ ಮ್ಯಾನ್ಷನ್ ನಾನು ಅವಾಗ ತೊಗೊಂಡಿರೋದು ಇದು. ಇಲ್ಲದಲ್ಲ ಲೆಸ್ಟರ್? ಏನಿಲ್ಲ, ಆತ ರೋಬೋಟ್ ಅಟ್ಯಾಕ್ ಮಾಡಿಲ್ಲ, ಸುನಾಮಿ ಬಂದಿಲ್ಲ, ಜಾಂಬಿ ಹೋಗಿಲ್ಲ, ಏನಾಗಿಲ್ಲ. ಜಸ್ಟ್ ಸಿಂಪಲ್ ಸ್ಮಾಲ್ ಥಿಂಗ್ ಆಗೈತಿ. ನನ್ನ ಕಾರ್ ಕೊಳೋ ಆಗೈತಿ. ಹಾಂ ಅದ. ಸೊ ಕೆಳಗಡೆ ಹೋಗ
CC ಕ್ಯಾಮ್ರಾನ ಆಜು ಬಾಜು ನಮ್ಮ ಮನೆ ಆಜು ಬಾಜು ಏನದ ನೋಡ ಅದನ್ನ ಸ್ಕ್ಯಾನ್ ಮಾಡಿ ನನಗೆ ಅದ್ ಫುಟೇಜ್ ತೆಗೆದು ಕೊಡ, ಇಲ್ಲ ಯಾರು ಕಳು ಮಾಡ್ಯಾರ ಅನ್ನೋದು ಹೇಳ್ಬಿಡ ಅಷ್ಟ ಸಾಕು ನಾನು. ಯಾಕಂದ್ರೆ ನನ್ನ CCTV ಕ್ಯಾಮ್ರಾನೆಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ರ ಅವ್ರು. ಮನೆ ಒಳಗಿರೋ CCTV ಕ್ಯಾಮ್ರಾಗಳನ್ನೆಲ್ಲ ಚೆಕ್ ಮಾಡಿದೆ ನಾನು, ಅದ್ರೊಳಗೆ ಎವಿಡೆನ್ಸ್ಗಳ ಸಿಗ್ಲಿಲ್ಲ ನನಗೆ. ಅದ್ರ ಸಂಬಂಧ ಇಲ್ಲಿ ಪಟ್ನ ಚೆಕ್ ಮಾಡಿ ಹೇಳಿ ನನಗೆ. ಸರಿ ಗೈಸ್, ಮಾಡ್ಲಿ ಚೆಕ್ ಮಾಡ್ಲಿ. ಅಲ್ಲಿ ಮಟ್ಟ ನೀವು ಏನ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಮೇಲೆ ಕಮೆಂಟು ಹಾಕ್ಬಿಡ್ರಿ ಏನ್ ಕ್ರೇಜಿ ವಿಡಿಯೋ ಅಣ್ಣ ಅಂತಂದ. ಇನ್ಸ್ಟಾಗ್ರಾಮ್ ಒಳಗೆ ಬರೀ 3,000 ಫಾಲೋವರ್ಸ್ ಉಳ್ದಾರೆ, ಹೋಗಿ ಫಾಲೋನು ಒತ್ತು ಬಿಡ್ರಿ, ಹೆವಿ ಹೆಲ್ಪ್ ಆಗ್ಬಿಡ್ತೈತಿ. ಬೇರೆ ಲೆವೆಲ್ ಆತಿರ್ಬೇಕ. ಯಾರು ಮಾಡಿರೋದು ಅದು? ಇನ್ನೂ ಇವ ಹ್ಯಾಕ ಮಾಡ ಅಂತ ನೋಡ್ರಿ. ಬಟ್ ನೋಡ್ರಿ ಬ್ರೋ, ಇಲ್ಲಿ ಇಡೀ ಲಾಸ್ ಸೆಂಟೋಸ್ ನೋಡ್ರಿ, ಲಾಸ್ ಸೆಂಟೋಸ್ ಕಂಟ್ರಿದ ಫುಲ್ ಮ್ಯಾಪ್ ಐತೆ ನೋಡ್ರಿ ಇಲ್ಲಿ. ಸೂಪರ್ ಇಲ್ಲ ಇದು 3D ಮಾಡಲ್. ಯಾರು ಮಾಡಿರೋದು? ಅಕಿರಾ ಕಳುವು ಮಾಡ್ಯಾರ ಆ ಕಾರ್ನ. ಅದನ್ನ ಒಂದು 6x9 ಇದ ಮಾಡ್ಬಿಡ, ಹೆಣ ತಗೊಂಬರ ಅಂತ ನಂದು. ಅದಕ್ಕಿಂತ ಮುಂಚೆ ಈ ಅಕಿರಾ ಎಲ್ಲದನ. ಆದ್ರೆ ನಾನು ರೀಸೆಂಟಾಗಿ ಅವ ಕಾಲು ಮಾಡಿಲ್ಲ, ಮನೆ ಬ್ಯಾಂಕ್ ರಾಬ್ರಿಗೆ ಹೋದಾಗ ಕಾರ್ ನಿಂದ್ರಿಸಿದಿಲ್ಲ ಅವ. ಎಲ್ಲದನ ಮೊದ್ಲು ಅದನ್ನು ಒಂದು ಸ್ವಲ್ಪ ನೋಡ ಎಲ್ಲದನಂತಂದು ಲೊಕೇಶನ್ ಹುಡ್ಕೊಡು ನನಗೆ ಒಂದು. ಬ್ರೋ ಇವತ್ತು 6 ಅಡಿ 3 ಅಡಿ ತೆಗೆದು ತೋಡಿ ಅವ್ನು ಒಳಗೆ ಹಾಕ್ಲಿಲ್ಲ ಅಕ್ಕಿರನ್ನ. ನೋಡ್ರಿ ನೀವು ಒಣಗಿದ ಮಾವಿನಕಾಯಿ ಅಂತ ಕರಿಬೇಕು ನನಗೆ. ನೀವು ನನಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳವ ಎಲ್ಲದನಂತಂದು. ಗನ್ನು ತೊಗೊಂಡ್ಬಿಡ್ದೆ ಅಂತ ಹೇಳ್ರಿ ಗೈಸ್. ನಾ ಇಲ್ಲಿ ಯಾವುದ್ರೆ ಗನ್ ಇಟ್ಟಾನೆ ಇಟ್ಟಾನೆ, ಇದನ್ನ ತೊಗೊಂಡು ಹೋಗ್ತೀನಿ. ಆಯ್ತು, ನನಗೆ ಕಾರು ವಾಪಸ್ ತೊಗೊಂಡು ಬರ್ತೀನಿ, ಅವ್ನು ಹೆಣನು ತೊಗೊಂಡ್ಬರ್ತೀನಿ ಆ ಕಾರ್ದಾಗ ಹಾಕೊಂಡು. ಒಂದು ಕಾರ್ನ ಡೀಲ್ ಮಾಡ ಅಂತಾನ. ಕಾರ್ ಒಳಗಿರೋ GPS ಟ್ರ್ಯಾಕ್ ಮಾಡೇನಿ ಆ್ಯಂಡ್ ಕಾರ್ನ ಡೀಲ್ ಮಾಡ ಅಂತಾನೆ. ಸ್ಯಾಂಡಿ ಶೋರ್ಸ್ ಕಡೆ ಜಲ್ದಿ ಹೋಗ್ಬೇಕು ಮೈಕಲ್ ನೀನ ಅಂತಾನೆ. ಕಾರ್ನ ಮಾರ ಅಂತ ನಾವು ಆ ಕಳು ಮಾಡಿ. ಬ್ರೋ ಏನ್ ಬ್ರೋ ಅಕ್ಕಿರ ಹಿಂಗ್ಯಾಕೆ ಮಾಡ ಅಂತಾನೆ? ಸ್ಟಾರ್ಟಿಂಗ್ ಇಂದ ನಂಬಿದೆ ಅಲ್ಲಪ್ಪ. ಇದು ಏನ್ ಬ್ರೋ, ಉಂಡ ಗಂಗಳದಾಗ ಹೇತ್ ಹೋಗೋರಂತಂದ್ರೆ ಇವ್ರ ನೋಡ್ರಿ ಬ್ರೋ. ಛೇ, ಕರೆಗೂ ಅನ್ಕೊಂಡಿದ್ದಿಲ್ಲ ಬ್ರೋ ಅಕ್ಕಿರ ಹಿಂಗೆಲ್ಲ ಮಾಡ್ದಾನಂತಂದು. ಸ್ಟಾರ್ಟಿಂಗ್ ಇಂದ ಇಲ್ಲಿ ಮಟನು ಒನ್ ಆಫ್ ದ ಒಳ್ಳೆ ಫ್ರೆಂಡ್ ನನಗೆ ಇದ್ದಿದ್ದ. ಕಾರ್ ಕೊಡ್ತಿದ್ದ, ಕಾರೆಲ್ಲ ಮಾಡ್ತಿದ್ದ. ಎದಕ್ಕೆ ಹಿಂಗೆ ಮಾಡ್ದ ಅನ್ನೋದೇ ಗೊತ್ತಾಗ ಅಂತಿಲ್ಲ ನನಗೆ. ಲಾಸ್ಟ್ ಟೈಮ್ ರಾಬ್ರಿ ಮಾಡಿದಾಗ ನಾವು ಕಾರ್ ನಿಂದ್ರಿಸಂತ ಹೇಳಿದ್ದೆ ಅಲ್ಲೇ ಬ್ರೋ. ಒಂದು ಕಡೆ ಒಂದು ಕಾರ್ ನಿಂದ್ರಿಸಿದ್ದಿಲ್ಲ, ಸ್ವಲ್ಪ ಮಿಸ್ ಆಗಿದ್ರು ಎಲ್ಲ ಹುಡುಗರು ಸಿಕ್ಕೊಂಡ್ಬಿಡ್ತಿದ್ರೆ. ನಂಬಿದ ಕೂಡಲೇ ಛೇ ಆ್ಯಕ್ಚುಲಿ ಬೇಜಾರಾಗ ಅಂದೈತೆ ಬ್ರೋ ನಂಗೆ. ಅವನ ಮೇಲೆ ಕಕ್ಕ ಕಿಕ್ಕ ಎಲ್ಲ ಉರ್ಯಾ ಅಂತವ ನನಗೆ. ಅಷ್ಟು ಖರಾಬ್ ಸಿಟ್ಟು ಬಂದೈತೆ ನನಗೆ. ಬರೀ ಸ್ಯಾಂಡಿ ಶೋರ್ಸ್ ಮಾಡ ಹೋಗ್ಬೇಕು, ಇಲ್ಲಿಂದ 20-25 ಕಿಲೋಮೀಟರ್ ಅದು ಹೋಗಾಕ. ಊರು ಹೊರಗೆ ಹೋಗ್ಬೇಕು, ಔಟ್ಸ್ಕರ್ಟ್ಸ್ ಅದು ಇಲ್ಲಿಂದ. ಅಲ್ಲಿ ಯಾರ ಜೊತೆ ಡೀಲ್ ಮಾಡ ಅಂತನೋ ಎಳೆದ ಕೂಡಲೇ ನಾವು ಹೊಡ್ಯಾಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಬ್ರೋ. ಬ್ರೋ ಮಾತಾಡೋಕ್ಕೂ ಆಗಂಗಿಲ್ಲ ಬ್ರೋ. ಒಬ್ಬ ಫ್ರೆಂಡ್ ಇದ್ದಾವ ನಮ್ಮನ್ನ ಏನಾದರೂ ಬಿಟ್ಟು ಹೋಗಿ ಮೋಸ ಗೀಸ ಮಾಡಿದ್ರೆ ಕಣ್ಣಾಗ ಕಣ್ಣಿಟ್ಟು ಅವ್ರ ಜೊತೆ ಮಾತಾಡೋಕ್ಕೂ ಆಗಂಗಿಲ್ಲ ನಮಗೆ. ಅದ್ರ ಸಂಬಂಧ ಗನ್ ತೆಗೆದು ಎಳ್ದವ ನಾವು ಹೊಡ್ಯಾಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಅಷ್ಟೇ. ಸತ್ತ ಮೇಲೆ ಅವ್ನು ಹೆಣನೂ ನೋಡಕ್ಕೆ ಇಷ್ಟ ಇಲ್ಲ ನನಗೆ. ಆ ಡೀಲ್ ಮುಗಿದ್ರಾಗ ಹೋಗ್ಬೇಕು ಗೈಸ್. ಆ ಕಾರ್ ಬೇಕು ನನಗೆ, ಭಾಳ ಇಂಪಾರ್ಟೆಂಟ್ ಐತಿ, ಭಾಳ ಸ್ಪೆಷಲ್ ಕಾರ್ ಐತದ. ಅವ ಅಕಿರಾನು ಅದನ್ನು ಮಾರಿದ ಅಂತಂದ್ರೆ ಲಿಟ್ರಲಿ ಅವ್ನಿಗೆ ಮಿಲಿಯನ್ ಗಟ್ಲೆ ರೊಕ್ಕ ಬರ್ತೈತೆ ಪಕ್ಕ. ಪಟ್ನ ಹೋಗೊಂಬರ್ರಿ ಗೈಸ್. ಸ್ಯಾಂಡಿ ಶೋರ್ಸ್ ಬರೋ ಮಟ್ಟ ಲಿಟ್ರಲಿ ನನಗೆ 25 ಮಿನಿಟ್ಸ್ ತೊಗೊಂತ ಸೂಪ್ರಾದಾಗ. ಆ್ಯಂಡ್ ಆಲ್ಮೋಸ್ಟ್ ಬಂದೆ ನಾ ಇಲ್ಲಿ ಎಲ್ಲವ ಡೀಲ್ ನಡೆಸ್ಯಾನ ಅನ್ನೋದು ಗೊತ್ತಾಗ್ಬೇಕು ನನಗೆ. ನೀವು ನೋಡ್ಕೊಂಡಿರಿ, ನಾನು ನೋಡ ಅಂತೀನಿ. ಇಲ್ಲಿ ಏನೋ ಜನ ನಿಂತಾರಲ್ಲ ಇಲ್ಲಿ. ಓಕೆ ತಡ್ರಿ ಗೈಸ್, ಕಾರ್ನ ಈ ಕಡೆ ಕರೆಕ್ಟಾಗಿ ಪಾರ್ಕ್ ಮಾಡಿ ಹುಷಾರಾಗಿ ಹೋಗೋಣಂತ ಬ್ರೋ. ಅಕ್ಕಿರಾನ ಹರಿದು ತಿನ್ನಲಿಲ್ಲ ಅಂತಂದ್ರೆ ನೋಡ್ರಿ ನೀವು. ಗನ್ ರೆಡಿ ಮಾಡ್ಕೊತೇನೆ ಫಸ್ಟ್. ಓಕೆ, ಇಲ್ಲಿ ಯಾರು ಅದಾರ ಅನ್ನೋದು ಗೊತ್ತಾಗಬೇಕು. ಯಾಕೋ ಜನ ಕಣ್ಣಂಗೆ ಕಂಡ್ರೆ ನನಗಿಲ್ಲಿ. ಅಕ್ಕಿರ ನೋಡ್ರಿ ಇಲ್ಲಿ ಕಾರ್ ಮರ ಅಂತಾನ ಬ್ರೋ. ಮಕಾನು ನೋಡಕ್ಕೆ ಹೇಸಿಗೆ ಬರ ಅಂದೈತಲ್ಲ ಬ್ರೋ. ಕೇಳಿದ್ದೆ ಅಂತಂದ್ರೆ ಅದಕ್ಕಿಂತ ಡಬಲ್ ರೊಕ್ಕ ಕೊಡ್ತಿದ್ದೆ ನಾವು. ಲಿಟ್ರಲಿ ತಮ್ಮನ ಗತೆ ನೋಡ್ಕೊಂಡಿದ್ದೆ ನಾವು. ಹೆಂಗೆ ಮೋಸ ಮಾಡ ಅಂತ ನೋಡ ಅಂತೀರಿ. ಆ ಬಿಸ್ನೆಸ್ ಮ್ಯಾನ್ ಯಾರೋ ರೋಲ್ಸ್ ರಾಯ್ಸ್ ತಂದಾನ, ಅವಂಗ ಇದನ್ನ ಮಾರ ಅಂತಾನೋ. ಛೀ ಅಕ್ಕಿರಾ. ಗೈಸ್ ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಹಿಮ್. ಓಕೆ, ಫಸ್ಟ್ ಅವಂಗ ಅಟ್ಯಾಕ್ ಮಾಡಬೇಕು. ಅವ್ರದ್ದು ಯಾರು ಗಾರ್ಡ್ಸ್ ಅದಾರಲ್ಲೇ, ಆ ಬಿಸ್ನೆಸ್ ಮ್ಯಾನ್ ಗಾರ್ಡ್ಸ್ಗಳಿದ್ದಾರೆ. ಎಲ್ಲದ ನೀವೇ ಎಲ್ಲದ ಅಕ್ಕಿರ. ಅಕ್ಕಿರಾ ಲೇ ನಿಂದು ನೀ ಏನು ಅಕ್ಕಿ ನೋಡ್ಲಿ, ತಮ್ಮನ ಗತೆ ನೋಡ್ಕೊಂಡೆ ಅಲ್ಲೇ. ತಿಂತಾಡ್ದಾಗ ಹೇತ್ ಹೋದಿ ಅಲ್ಲಿ. ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡೆ ಅಲ್ಲ ನಾನು. ಕೇಳಿದ್ರ ನಾನ ಕೊಡ್ತಿದ್ದೆ ಅಲ್ಲ ಇದಕ್ಕಿಂತ ಡಬಲ್ ರೊಕ್ಕ. ಇವಂಗ ಹಿಂಗ್ ಹೊಡೆಯಂಗಿಲ್ಲ ನೋಡ್ರಿ. ಏನ್ ಮಾಡ್ತೀನಿ ಬಾ ಈಗ ಹಾಕಿರಾ. ಆಗಲ್ಲ ಇದ್ದಿದ್ದು ಗನ್ ಸ್ವಲ್ಪ ಸಣ್ಣದಿತ್ತೆ. ಬಾ ಇದಕ್ಕೆ ಫೈಟ್ ಮಾಡ್ಬಾ ಬಾ ಬ್ರೋ. ಏನ್ ಅಕ್ಕ ನೋಡ್ರಿ ಈಗ ಎಲ್ಲ ಹಡ್ಕೊಡ ನೀವು. ಇದು ಹಿಂದೆ ಹಡ್ಕೊಡಂದೆ. ಈ
ಗಾಡಿನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ತಡ್ರಿ ಬಾ ಹಾಕಿರಾ ಎಲ್ಲದಾನ ಬ್ರೋ ಗಾಡಿ ಒಳಗೆ ಕುಂತು ಓಡೋಂಟಾನೆ ಎಲ್ಲಿ ಓಡೋಕ್ಕಿ ಬ್ರೋ ನೋಡ್ರಿಲ್ಲ ಅದ್ರೊಳಗೆ ನೈಟ್ರೋಸ್ ತೊಗೊಂಡು ಓಡೋಂಟಾನೆ ಪಟ್ನ ನನ್ನ ಕಾರ್ ಹತ್ಬೇಕ ಹಾಕಿರಾ ಬ್ರೋ ಅವ್ನು ಬಿಡಂಗಿಲ್ಲ ಬ್ರೋ ಬೆನ್ನತ್ತಾದ್ರು ಹೆಂಗೆ ಹೊಡಿತೇನೆ ನೋಡ್ರಿ ಅವಂಗ ನಾನು ಓಡ್ಪಾ ಮೈಕಲ್ ಜಲ್ದಿ ಖಾಲಿ ಓಡ್ತಾವಿತ್ತಾನೆ ಹೆಂಗೆ ನಿನಗೆ ಬ್ರೋ ಹಿಂಗ ಹೊಂಟ ನೀವು ಆ ಪಟ್ನ ಹೋಗ್ಬೇಕು ಅಂತ ಬೆನ್ನತ್ಬೇಕು ನಾನು ಈ ಸೂಪ್ರಾ ಸ್ಪೀಡ್ ಐತಿಲ್ಲ ಗೊತ್ತಿಲ್ಲ ಬಟ್ ಸ್ಪೀಡ್ ಐತಿ ಸೂಪ್ರಾ ಮೈಕಲ್ ಜಲ್ದಿ ಅಲ್ಲೇನೋ ಕ್ರ್ಯಾಶ್ ಮಾಡ್ಕೊಂಡನವ ಇಲ್ಲೇ ಅದನ್ ಗೈಸ್ ಬರ್ರಿ ಬಿಡೋದು ಬೇಡ ಅವನು ಇಲ್ಲಿ ನೋಡ್ರಿ ಇಲ್ಲೇನೋ ಕ್ರ್ಯಾಶ್ ಮಾಡ್ಕೊಳನ ಅಕ್ಕಿರಾ ನಿಂದ್ರೆ ನಾನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತ್ತಲ್ಲೋ ಯಾರು ನಿನ್ಗೆ ಸಪೋರ್ಟ್ ಮಾಡ ಅಂತಾರೆ ಹೆಂಗು ಬ್ರೋ ಕಂಟ್ರೋಲ್ ಮಾಡಾಕ ಬರ ಅಂತಿಲ್ಲ ಬೇಕಿತ್ತ ಈ ಕಾರ್ ತಗೊಳ್ಳೋದು ಬೇಕಿತ್ತಾಯ್ತು ನಿಮಗೆ ಏನ್ ಮಾಡ್ತೇನೆ ನೋಡ್ರಿ ನಾವು ಅವಂಗ ಆ ಗಾಡಿನ ಹೆಂಗಾದ್ರೂ ನಿಂದ್ರಿಸ್ಬೇಕ ಭಾಳ ಪವರ್ಫುಲ್ ಐತೆ ಅದ್ರಾಗ ಹೆವಿ ಶೀಲ್ಡ್ ಗಿಲ್ಡ್ ಎಲ್ಲ ಐತೆ ಅದ್ರಾಗ ಬಟ್ ಒಂದು 20-25 ಸತೆ ಗುದ್ದಿದೆ ಅಂದ್ರೆ ನಿಂದಿರ್ತೈತೆ ಅನಿಸ್ತೈತಿ ಗಾಡಿ ಶೀಲ್ಡೆಡ್ ಐತಿ ತಿರ್ಗಿಸಿದ ಮತ್ತೆ ತಿರ್ಗಿಸಿದ ಅದಕ್ಕೆ ಬ್ರೋ ನೋ ರಾಕೆಟ್ ಹೊಡೆ ಅಂತವ ಬ್ರೋ ಅಕ್ಕಿರಾ ಓ ವಾಪಸ್ ರಾಕೆಟ್ ಹೊಡೆ ಅಂತ ನನಗೆ ಗೈಸ್ ಉಲ್ಟಾ ಬೆನ್ನತ್ತಿದಲ್ಲಪ್ಪ ಕಾರ್ ತಗೊಂಡಿವ ಹುಷಾರಾಗಿ ಓಡಿಸ್ಬೇಕು ಗೈಸ್ ಓ ಟಚ್ ಆಗ ಅಂತಿಲ್ಲ ಅದ ಇದಕ್ಕೂ ಒಳ್ಳೆ ಶೀಲ್ಡ್ ಐತೆ ಅಂತ ಅರ್ಥ ಗೈಸ್ ಅವ ಅದ್ರೊಳಗಿಂದ ರಾಕೆಟ್ ಲಾಂಚ್ ಮಾಡ ಅಂದ್ಬಿಟ್ಟ ನನಗೆ ಹೆಂಗ್ರೆ ಮಾಡಿ ರಾಕೆಟ್ ಖಾಲಿ ಮಾಡಿಸ್ಬೇಕು ನಾನು ಇಲ್ಲೇ ಓಡಾಡಿಸ್ತೀನಿ ತಡ್ರಿ ಹೆಂಗ್ರೆ ಬ್ಲಾಕ್ ಮಾಡಕ್ ಟ್ರೈ ಮಾಡ್ತೇನೆ ನಾವು ರಾಕೆಟ್ಗಳನ್ನ ಇಲ್ಲೇ ಕಲ್ ಕಡೆ ಓಡಾಡಿಸ್ತೀನಿ ಗೈಸ್ ಒಳಗೆ ಶೀಲ್ಡ್ ಐತ್ ಚಲೋ ಏನು ಹೊಡೆ ಅಂತ ಅನ್ಬ್ರೋ ರಾಕೆಟ್ಲೆ ನಾ ಬೆನ್ನತ್ತಿದ ಉಲ್ಟಾ ನನಗೆ ಬೆನ್ನತ್ತಿದಲ್ಲ ಬ್ರೋ ಗೈಸ್ ಇದಕ್ಕೂ ಒಳ್ಳೆ ಶೀಲ್ಡ್ ಹಾಕೈತಿ ಅದಕ್ಕೆ ಬಚಾವಾಗ ಅಂತ ಅನ್ಕೋರಿ ಇಲ್ಲ ಅಂತಿದ್ರೆ ಗೋತಾನೆ ಈ ಟ್ರ್ಯಾಕ್ಟರ್ ಹಿಂದಿರೋನ ಟ್ರ್ಯಾಕ್ಟರ್ ಬ್ಲಾಸ್ಟ್ ಹಾಕೋದು ಬ್ರೋ ನೋಡ್ರಿ ಅದು ರಾಕೆಟ್ ಟ್ರ್ಯಾಕ್ ಮಾಡೋ ನನಗೆ ನೋ ವಾಟ್ ರಾಕೆಟ್ ಖಾಲಿ ಮಾಡಿಸ್ಬೇಕು ಒಂದು ತಪ್ಪಡಿ ಸಿಟ್ಟಾಗನಲ್ಲ ಓ ರಾಕೆಟ್ ಖಾಲಿ ಆದ್ವು ಅನ್ನಿಸ್ತೈತಿ ಓಕೆ ನಮ್ ಗಾಡಿಗೆ ಏನು ಶೀಲ್ಡ್ ಇಲ್ಲ ಅನ್ಕೊಳಣ ಅವನ ಹಾಕೊಟ್ಟಾನ ಗೈಸ್ ಇದಕ್ಕೆ ಶೀಲ್ಡ್ ಏನೂ ಆಗ್ಲಾರ್ದಾಗ ಅವನ ಕಾರ್ ಇದು ಸ್ವಲ್ಪ ವೀಕ್ ಆತ ಅನಿಸಿದ ಗಾಡಿ ಇನ್ನೆಲ್ಲ ಓಡೋಕ್ಕನ್ ಬ್ರೋ ನಿನ್ ಕೈಯಾಗ ಸಿಗಬೇಕಲ್ಲ ಅಕ್ಕಿರ ಎಲ್ಲಿ ಓಡೋಕ್ಕಿ ಮುಗಿದ್ವ ರಾಕೆಟ್ ಮುಗಿದ್ವ ರಾಕೆಟ್ ಮುಗಿದ್ಬಿಡ್ಬೇಕ ಈಗೆಲ್ಲ ಓಡೋಕ್ಕದ ಕಾರ್ದಾಗ ರಾಕೆಟ್ ಮುಗಿದು ಕಾರ್ದಾಗ ಓಯ್ ಬುಲೆಟ್ ಯೂಸ್ ಮಾಡ ಅಂತಾನೀಗ ಅದ್ರಾಗ ಗೈಸ್ ಕರೆಕ್ಟಾಗಿ ಬೆನ್ನ ಹತ್ಬೇಕಾ ಐ ಥಿಂಕ್ ಅದು ನಿಂದಿರ್ತೈತೆ ಬ್ರೋ ಭಾಳ ತನಕ ಓಡಂಗಿಲ್ಲ ಅದು ಮೈಲೇಜಸ್ ಜಾಸ್ತಿ ಕೊಡಂಗಿಲ್ಲ ಯಾಕಂದ್ರೆ ಸೂಪರ್ ವೆಪನ್ ಕಾರ್ ಅಲ್ಲ ಅದ್ರ ಸಂಬಂಧ ಪಕ್ಕ ಇಲ್ಲೆಲ್ಲ ಹೋದ್ರೆ ಇಲ್ಲೊಂದು ಕಡೆ ಹೋಗಿ ಬಂದಾಕೈತೆ ನೋಡ್ರಿ ಕಾರಿಗೆ ಆಮ್ಯಾಗ ಅವ ಏನು ಹಾಕ ನೋಡ್ರಿ ನೀವು ನಾ ಆದಷ್ಟು ಫೈರ್ ಮಾಡ್ಕೊಂಡೇ ಇರ್ತೀನಿ ಅವಂಗ ಅದಕ್ಕೆ ಅವ್ನು ಓಡೋಂಟಾನವ ಅವ್ನು ಗೊತ್ತೈತಿ ಅವ ಏನಾದರೂ ಈಗ ಸೇಫ್ ಆಗಲಿಲ್ಲ ಅಂತಂದ್ರೆ ಸೀನ್ ಹಾಕೈತಂತಂದು ಆದರೆ ಏನು ಹೇಳ್ರಿ ಗೈಸ್ ನಾನೇ ಸಾಕಿದಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ ಬೇಜಾರಾಕೈತೆ ಆ್ಯಕ್ಚುಲಿ ಇಮ್ಯಾಜಿನ್ ಮಾಡಿರಿ ನಿಮಗೂ ಒಬ್ಬರು ಯಾರೇ ಫ್ರೆಂಡ್ ಅದಾನೆ ಆ್ಯಂಡ್ ಹಿಂಗೆ ಮೋಸ ಮಾಡಿ ನಿಮ್ದು ಬೈಕ್ ಕಾರ್ ಕಳು ಮಾಡ್ಕೊಂಡು ಹೋದ ಅಂದ್ರೆ ಹೆಂಗಿರ್ತೈತೆ ಅಂತಂದು ಇಮ್ಯಾಜಿನ್ ಮಾಡಿರಿ ಒಬ್ಬಾಗಿಂದ ಎರಡು ಶೋರೂಮ್ ಬೈ ಮಾಡಿಕೊಟ್ಟೇನಿ ಎಂತಿಂಥ ಪ್ರಾಬ್ಲಮ್ದಾಗ ಇದ್ದಾಗ ಎಸ್ಕೇಪ್ ಮಾಡಿಸೇನಿ ಅವನು ಮಾಡ್ಸೇನೆ ಅದು ಬೇರೆ ಮಾತೆ ಬಟ್ ನಾ ಮಾಡಿದ್ದು ಭಾಳ ಮ್ಯಾಟ್ರ್ ಹಾಕಿದೆ ಯಾಕಂದ್ರೆ ನನ್ನ ಎಪಿಸೋಡ್ ಇದೆ ಅದ್ರ ಸಂಬಂಧ ಗೈಸ್ ಆಲ್ಮೋಸ್ಟ್ ಎಂಡ್ ಆಗಿ ಬಂದಿದೆ ಗೈಸ್ ಫ್ಯೂಲ್ ಅದ್ರದ್ದು ಚಾನ್ಸೇ ಇಲ್ಲ ಅವ್ನು ಮುಂದೆ ತೊಗೊಂಡು ಹೋಗಕ್ಕೆ ಪೆಟ್ರೋಲ್ ಬಂಕ್ ನಿಂದ್ರಿಸಿ ಪೆಟ್ರೋಲ್ ಹಾಕ್ಸ್ಕೊಂಡಾಗ ಮುಂದೆ ಓಡೋಗೋದು ಈ ಕಾರ್ಗೆ ಎಲ್ಲ ಕಾರ್ಗೂ ಆಲ್ಮೋಸ್ಟ್ ಅವನ ಬುಲೆಟ್ ಪ್ರೂಫ್ ಹಾಕ್ಕೊಟ್ಟಾನೆ ಅದೇ ಇವತ್ತು ಯೂಸ್ ಆಯ್ತು ನೋಡ್ರಿ ನನಗೆ
ನನಗೆ ಯಾಕೋ ಒಂದು ತಲೆ ತುಂಬ್ಯಾರ ಅನ್ಸ ಅಂದಿದ್ ಗೈಸ್. ಇಂಥ ಮನುಷ್ಯ ಅಲ್ಲ ಇವ. ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್, ಬಟ್ ನಾವು ಬಿಡಂಗಿಲ್ಲ ಬ್ರೋ. ಎಲ್ಲಿ ಹೊಂಟಾನ ಬ್ರೋ ತೊಗೊಂಡಿದ್ದ ಕಾರ್ ನೀವ? ಅವ್ನು ಹೈಡಿಂಗ್ ಸ್ಪಾಟ್ ಕಡೆ ಎಲ್ಲರೂ ಹೊಂಟಾನ. ಇಲ್ಲ ಅವ್ರು ಯಾರೋ ಹೊಸ ಬಾಸ್ ಅದ ಅವ್ನ ಕಡೆ ಕರ್ಕೊಂಡು ಹೊಂಟಾನ ನನಗೆ. ಗೈಸ್ ಐ ಡೋಂಟ್ ಥಿಂಕ್ ಸೊ ಓಡ್ದೈತಿ ಇದನ್ನು ಕಾರ್ ಅದ ಅಂತಂದೆ. ಭಾಳ ಜಲ್ದಿ ಬಂದಾಗೋದೈತದ ಕಾರ್. ಏನೋ ಕಣ್ಣಿಟ್ಟಿರ್ಬೇಕಷ್ಟ ಆ ಕಾರ್ ಮೇಲೆ ನಾನು. ಗೈಸ್ ಗಾಡಿ ನಿಂತ್ಕೊಂಡು ಹೊಂಟೈತೆ. ಅದ ಹೆವಿ ಫ್ಯೂಲ್ ಕಡಿಮೆ ಐತವ. ಏನ್ರೆ ನಿಂತಾದ್ರೆ ಹೇಳ್ತೇನೆ ಬ್ರೋ, ಮಕ ಮುಸುಡಿ ಸೊಂಡಿ ಗಿಂಡಿ ಎಲ್ಲ ಹೊಡೆದು ಹಾಕ್ತೇನೆ ನೋಡ್ರಿ. ನೋಡ್ರಿ ಬಂದಾಗ ಆದೈತೆ ಅದು ಗಾಡಿ. ಆಲ್ಮೋಸ್ಟ್ ಫ್ಯೂಲ್ ಖಾಲಿ ಅದ್ರೊಳಗಿಂದ. ಎಲ್ಲಿ ಹೊಡಕಿಯಪ್ಪ? ಎಲ್ಲ ಪವರ್ ಯೂಸ್ ಮಾಡಾತಲ್ಲ. ಮೈಕಲ್ ಕೈಯಾಗ ಸಿಕ್ಕೊಂಡು ಹಾಕಿರ. ಎಲ್ಲಿ ಓಡೋಕಿ ಹೇಳ? ಯಾರು ನಿಮ್ಮ ಹೊಸ ಬಾಸ್ ಬಂದು ಬಚಾವ್ ಮಾಡ್ಕೊತಾನೆ ನಿನ್ನೆ? ಹಾಂ, ಹೊಸ ಬಾಸ್ ಬಂದು ಬಚಾವ್ ಮಾಡ್ಕೊತಾನೆ. ಎಲ್ಲಿ ಓಡೋಕಿ? ಸ್ಟಾರ್ಟ್ ಆಗಂತಿಲ್ಲ ಬ್ರೋ. ಗನ್ನಿಂದ ಹೊಡೆದ್ ಬೇಡ ಇವಂಗ ಗೈಸ್, ಗನ್ನಿಂದ ಹೊಡೆದ್ ಬೇಡ. ಹಂಗ ಹೊಡಿತೀವಿ ಇವಂಗ. ಅಕ್ಕಿರ ತಮ್ಮ ಅಂತ ಅನ್ಕೊಂಡಿದ್ದೆ ಅಲ್ಲಪ್ಪ. ಹದ್ದಾಗಿ ಕುಕ್ಕಿದೆ ಅಲ್ಲೇ ಅಕ್ಕಿರ. ತಮ್ಮನ ಗತೆ ನೋಡ್ಕೊಂಡೆ. ಫಸ್ಟ್ ಗೈಸ್, ಫಸ್ಟ್ ಮೆಂಬರ್ ಇವಾಗ ಗೊತ್ತ ನಮ್ಮ ಗ್ಯಾಂಗ್ದ. ಮೋಸ ಮಾಡ್ತಿ, ಮನಿಗೆ ಬಂದು ಕಾರ್ ಕದ್ಕೊಂಡು ಹೋಗ್ತಿ. ಕಾರ್ ಮನಿಗೆ ಬಂದು ಕದ್ಕೊಂಡೆ ಅಷ್ಟು ದೊಡ್ಡವಾದಿ. ಯಾರಿಗೆ ಕೆಲಸ ಮಾಡ ಅಂತ ಅಕ್ಕಿರ ಹೇಳೆ ಗೈಸ್. ಟ್ರಕ್ ಹಾಕೊಂಡು ಹೋತಂತ. ಯಾರಿಗೆ ಕೆಲಸ ಮಾಡ ಅಂತಿ? ಯಾರಿಗೆ? ಮತ್ತಾರದಾರ ನಿನ್ ಜೊತೆ? ಬ್ರೋ ಟ್ರಕ್ಕಿಗೆ ಹಾಕಿದೆ ನೋಡ್ರಿ ಬ್ರೋ. ಮಕ ಹೊಡೆ ಅಂತೇನು ಟ್ರಕ್ ಒಳಗ ಒಂದು ಹೇಳಲ್ಲ. ಟ್ರಕ್ ನೋಡ್ರಿ ಇಲ್ಲಿ ತೊಗೊಂಡು ಹೋತ್, ಕಾಲ್ ಮೇಲೆ ಹಾಸ್ಕೊಂಡು ಹೋತಂತ ಹೇಳಂಗಿಲ್ಲ. ಅಕ್ಕಿರ ಏನೇನು ಮಾಡ್ಬೇಕಂತ ಪ್ಲಾನ್ ಹಾಕಿದ್ದೆ ಗೊತ್ತ ನಿನಗೆ? ಹೊಸ ಕಂಟ್ರಿಗೆ ಹೋಗಿ ಬಿಸ್ನೆಸ್ ಹಾಕೊಟ್ಟೆ ಅಲ್ಲ ನಿನಗೆ. ಮಲ್ಕು ಇನ್ನೂ ಓಡಿಸ್ಕೊಳ ಅಂತೆಲ್ಲ ನೀನು. ಇನ್ನೂ ಯಾರು ನಿನಗೆ ಇಂಥ ಪರಿಮಾಣ ಅಂತ ರಕ್ತ ಕಕ್ಕಿದ್ರು ಬ್ರೋ. ರಕ್ತ ಇಷ್ಟು ಕಕ್ಕ ಅಂತ ಅಂದ್ರು ನೋಡ್ರಿ ಬ್ರೋ. ಇನ್ನೂ ಫೈಟ್ ಮಾಡಕ್ ಟ್ರೈ ಮಾಡ ಅಂತ ಅಕ್ಕಿರ. ಯಾರಂತ ಹೇಳಿ ನೀನು ಯಾರ ಸಂಬಂಧ ಕೆಲಸ ಮಾಡ ಅಂತಿ? ಅಕ್ಕಿರ ಇನ್ನೂ ಚೇಂಜ್ ಆಗೋ ಚಾನ್ಸ್ ಐತಿ. ಎಲ್ಲಿ ಓಡೊಂಟಾನ ಬ್ರೋ ಬ್ರೋ? ಎಲ್ಲೋ ಊರುಂಟ ನೋಡ್ರಿ, ಎಲ್ಲಿ ಓಡೊಂಟಾನೆ ಅಕ್ಕಿರ. ಬ್ರಿಡ್ಜ್ ಹತ್ತ ಅಂತಾನಲ್ಲ ಬ್ರೋ ಅಕ್ಕಿರ. ನಿಂದ್ರೆ ಬ್ರೋ ಸಾಯ್ತಾನ ಬ್ರೋ ಪಕ್ಕ. ಬ್ರೋ ಒಳ್ಳೆ ಮದಾನಲ್ಲ, ಅದ್ರ ಸಂಬಂಧ ಗನ್ ಯೂಸ್ ಮಾಡಲ್ಲ ಬ್ರೋ. ಐ ಡೋಂಟ್ ವಾಂಟ್ ಟು ಕಿಲ್ ಹಿಮ್. ಅಕ್ಕಿರ ನಿಂದ್ರೆ ಇನ್ನೂ ಚೇಂಜ್ ಆಗ್ಬೋದು. ನೀನು ಟ್ರಸ್ಟ್ ಮಾಡ ಅಕ್ಕಿರ. ಬ್ರೋ ಎಲ್ಲೋ ಮ್ಯಾಲ ಹತ್ತ ಅಂತಾನಲ್ಲ ಬ್ರೋ. ಅಲ್ಲಿಂದ ಬಿದ್ರಿ ನೋಡ್ರಿ, ಎಲ್ಲ ಹತ್ತ ಅಂತೇವ್ ನಾವು. ಬ್ರೋ ಹುಚ್ಚಾಗ್ಯಾನ ಬ್ರೋ. ಯಾರೋ ಹೆವಿ ಮ್ಯಾನಿಪುಲೇಟ್ ಮಾಡ್ರಿ ಗೈಸ್ ಇವಂಗ. ಅಕ್ಕಿರಾನ ಹೇಳ ಅಂತೀನಿ, ಇನ್ನೂ ಚಾನ್ಸ್ ಐತಿ, ಚೇಂಜ್ ಆಗ್ಬಿಡ. ಇನ್ನೂ ಚಾನ್ಸ್ ಐತಿ ನಿನ್ ಕಡೆ ಬ್ರೋ. ಇನ್ನೂ ಹೊಡ್ಯಾಕ್ ಬರ ಅಂತಾನಂತ. ನೋ ಅಕ್ಕಿರ, ನೋ ಯು ಕ್ಯಾನ್ ಡೂ ದಿಸ್. ನಿನ್ಕಿಂತ ಹೆವಿ ಎಕ್ಸ್ಪೀರಿಯನ್ಸ್ ಐತಿ ನನಗೆ ಇದ್ರೊಳಗೆಲ್ಲ. ಅಕ್ಕಿರ ಇನ್ನೂ ಸಣ್ಣವದಿ ಮಾಡಬೇಡ, ಇನ್ನೂ ಬದುಕ್ಬೇಕು ನೀನೆ. ಗೈಸ್ ಅಕ್ಕಿರ ಬೇಡ ಹೇಳ ಅಂತೆ ನಿನಗೆ. ಅಕ್ಕಿರ ಬೇಡ. ಒಬ್ರು ಬೀಳ್ತಾನ ಬ್ರೋ ಕೆಳಗೆ. ಅಕ್ಕಿರ ಈ ಕಡೆ ಬಾ, ಬೀಳ್ತೀನಿ ನೀನು ಕೆಳಗೆ ಬ್ರೋ. ಇನ್ನೂ ಅಟ್ಯಾಕ್ ಮಾಡಕ್ ಟ್ರೈ ಮಾಡ ಅಂತಾನಲ್ಲ ಬ್ರೋ ಇವ. ಬ್ರೋ ಬಿದ್ದ ಬ್ರೋ ಅಕ್ಕಿರ. ಬ್ರೋ ನೀರಾಗ ಬಿದ್ದ ಇರ್ಬೇಕು ಬ್ರೋ. ಏನ್ ಸತ್ತಾನ ಹೆಂಗವ? ಓ ಬ್ರೋ ಕೆಳಗೆ ಹೋಗಿ ನೋಡಂಬರ್ರಿ ಏನಾತಂತಂದ ಗೈಸ್. ಓ ಬೈ ಮಿಸ್ಟೇಕ್ ಆಗಿ ತುಗ್ಸಿದೆ, ಬಿದ್ದು ಬಿಡುತ್ತೆ ಬ್ರೋ. ತಪ್ಸ್ಕೊಳಕಂತಂದು ಇಲ್ಲಿ ಮ್ಯಾಲ್ ಮಠ ಹತ್ಬಿಟ್ಟ ಅಲ್ಲ ನೋಡ್ರಿ. ಅವ ಏನಾರ ಸತ್ತಿದ್ದ ಅಂದ್ರೆ ಅವ್ನ ಸಾವ್ನ ಅವನ ಕರ್ಸ್ಕೊಂಡ. ನಾ ಮಾಡಿಲ್ಲ ಇದನ್ನ ಆತ. ಇಟ್ ವಾಸ್ ಅನ್ ಆಕ್ಸಿಡೆಂಟ್ ಬ್ರೋ. ಭಾಳ ಒಳ್ಳೆವಿದ್ದಲ್ಲ ಬ್ರೋ ಇವ. ಯಾರು ಮ್ಯಾನಿಪುಲೇಟ್ ಮಾಡ ಅಂತಾರ ಬ್ರೋ ಇವ್ರಿಗೆ ಹುಡುಗರಿಗೆ. ಛೇ ಗೈಸ್ ಇಲ್ಲಿ ತೊಗೊಂಡು ಬಂದೇನಿ ಗಾಡಿ ಅಂಡ್ ಹುಡ್ಕ ಅಂತೀನಿ ಬ್ರೋ. ಎಲ್ಲೆಲ್ಲೂ ಇಲ್ಲಲ್ಲ ಬ್ರೋ. ಅವ್ನ ಬಾಡಿನ ಇಲ್ಲ, ಇಲ್ಲಿಂದ ಬಿದ್ದಿರೋದಲ್ಲ ಅವ ಕೆಳಗೆ. ಅಕ್ಕಿರ ಬ್ರೋ ಸಿಟ್ಟಿತ್ತು, ಬಟ್ ಸಾಯಿಸೋ ಅಷ್ಟು ಇರಲಿಲ್ಲ ಅನ್ಕೋರಿ. ನಾವು ಒಂದಿಟ್ಟು ಒಳಗೆ ಹುಡುಕ್ತೀನಿ ತಡ್ರಿ ಬ್ರೋ. ಇವನ್ ಬಾಡಿನೂ ಇಲ್ಲಲ್ಲ ಬ್ರೋ. ಎಲ್ಲಿ ಬಿದ್ದ ಬ್ರೋ ಇವ? ಇರ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಇವೆಲ್ಲ ಮಾಫಿಯಾದಾಗ ಬರೋರು ಹೋಗೋರು ಇದ್ದೇ ಇರ್ತಾರೆ. RIP ಅಕ್ಕಿರ ಅಷ್ಟೇ. ಏನು ಮಾಡೋಕ್ಕಾಗಂಗಿಲ್ಲ. ಮಾಡಬಾರ್ದಿತ್ತು ಅವ, ನನ್ನ ಅಪೋಸಿಟ್ ಹೋಗ್ಬಾರ್ದಿತ್ತು ಅವ. ಇಷ್ಟೆಲ್ಲ ಸಪೋರ್ಟ್ ಆದಮೇಲೆ ಇದು ಮಾಡೋದೇನಿತ್ತಲ್ಲ, ಇಟ್ ವಾಸ್ ವೆರಿ ರಾಂಗ್. ಓಕೆ ಏನು ಮಾಡೋಕ್ಕಾಗಂಗಿಲ್ಲ. ಇದ್ರೊಳಗೆ ಒಂದು ಸ್ವಲ್ಪ ಫ್ಯೂಲ್ ಹಾಕ್ಬೇಕಾ? ಫ್ಯೂಲ್ ಹಾಕ್ಬಿಡ್ತೀನಿ ತಡ್ರಿ ನಾನು. ಇಲ್ಲೇ ಎಲ್ರಿ ಏನರ ಮಾಡಿ ಗೈಸ್. ಫ್ಯೂಲ್ ಹಾಕ್ಸ್ಕೊಂಡೆ ನಾ ಈ ಕಾರ್ಗೆ ಬ್ರೋ. ಅಕ್ಕಿರ ಸತ್ತಿದ್ದ ಬೇಜಾರಾಗ ಅಂತೈತಿ. ಈ ಕಡೆ ಏನು ಮಾಡ್ಬೇಕಂತೀರ ಅಂತಿಲ್ಲ ಬ್ರೋ. ಒಳ್ಳೆ ಹುಡುಗ ಇದ್ದ ಬ್ರೋ. ಟೆನ್ಷನ್ ಇದು ಕರೆಗೂ ಹಿಂಗೆಲ್ಲ ಆಗ್ಬಿಟ್ರೆ ಬ್ರೋ. ಅಪೋಸಿಟ್ ಎದಕ್ಕೆ ಹೋದ ಅಂತೂ ಗೊತ್ತಾಗಂತಿಲ್ಲ ಅವ. ಏನು ಆಗಿರ್ಬಾರ್ದು ಅಷ್ಟೇ ಅಂತ ಬಯಸ್ತೇನೆ ನಾನು.
ನಾ ಚೇಂಜ್ ಮಾಡ್ಬೋದಿತ್ತು ಅವ್ನ ಮೈಂಡ್ ಮಾತ ಕೆಳ ಅಂತಿದ್ದಿಲ್ಲ ಅವ ಬ್ರೋ. ಬಿಸಿ ರಕ್ತ ಬ್ರೋ. ನನಗತ್ತೆ ಏನು ಮೈಕಲ್ ಗತೆ 45-50 ವರ್ಷನ ಬ್ರೋ. ಜಸ್ಟ್ 24-23 ಏಜ್ ಅವಂಗ. ಇರಲಿ ಬಿಡ್ರಿ ನೋಡೋಣ ಏನಾತಂತ. ನನಗೆ ಯಾಕೋ ಸತ್ತಾನ ಅನಿಸ್ತೈತಿ. ನೀರೊಳಗೆ ಬಿದ್ದಿದ್ದ ಅಂದ್ರೆ ಬದುಕಿರ್ತಾನೆ. ಅದು ಇವ್ರಿಗೆ ಬಿಟ್ಟಿರೋ ಗೈಸ್. ಗಾಡಿನ ಮನೆ ಒಳಗೆ ಪಾರ್ಕ್ ಮಾಡ್ದೆ ಆ್ಯಂಡ್ ಇಟ್ ವಾಸ್ ಅ ರಫ್ ಡೇ. ಅಲ್ಲಿ ನೋಡ್ರಿ ಬ್ರೋ ಈ ಅಮಾಂಡ ಜೊತೆ ಯಾರು ಜಿಮ್ ಮಾಡ ಅಂತಾರಲ್ಲ ಇದ್ಯಾರಪ್ಪ? ಓ ಕೋಚ್ ಅವ. ನಾನು ಅವ್ನು ಕಳಿಸಿದ್ದಲ್ಲ. ಸ್ವಲ್ಪ ಹೆಚ್ಚಿಗೆ ಬಂದ್ಬಿಟ್ರಲ್ಲ. ಏನು ಫಂಕ್ಷನ್ ಮಾಡ ಅಂತಾರನೇ ಏನು ರೀ? ಹೋಗಿ ಮಲ್ಕೊಂಡು ಎದ್ದು ಬರೋಂಬರ್ರಿ. ಓ ನಮ್ಮ ಟ್ರೇಸಿದ ಕಸಿನ್ಸ್ ಎಲ್ಲ ಬಂದ್ಬಿಟ್ರನ. ನೈಸ್ ನೈಸ್. ಎಂಜಾಯ್ ಮಾಡ್ರಿಪ್ಪ ಎಲ್ಲರೂ. ಏನ್ರಿ ಬೇಕಿತ್ತಂದ್ರೆ ಆಕಿ ಅಮಾಂಡ ಕುಂಬಳಕಾಯಿ ಉಪ್ಪಿನಕಾಯಿ ಹಾಕ ನೋಡ್ರಿ ತೊಗೊಂಬಿಡ್ರಿ. ಅಮಾಂಡ ಕಡೆಯವ್ರ ಸಂಬಂಧಿಕರು ಬ್ರೋ. ಎಲ್ಲ ಅನ್ಎಜುಕೇಟೆಡ್ ಫಲೋಸ್. ಬೇರೆ ಬಿಡ್ರಿ ಅದು ಸುಮ್ಮನೆ ಅದಕ್ಕೆ ಬೇಕಾ? ಹಾಂ ಜಾಸ್ತಿ ತಿನ್ಕೊಂಡೇನು ಹೋಗ್ಬೇಡ್ರಿ. ಬಂದಿರಂತಂದು ಮನೆಗೆ ಸ್ವಲ್ಪ ಏನಾರ ಉಪ್ಪಿಟ್ಟು ಮಾಡಿರ್ಬೇಕಾ ತಿನ್ಕೊಂಡು ಹೋಗ್ರಿ. ಅಲ್ಲಿರೋ ಶೋಕೇಸಾಗಿಂದ ಯಾವುದೂ ಬಾಟಲ್ಗಳು ಮುಟ್ಬೇಡ್ರಿ. ಎಲ್ಲ ಡೂಪ್ಲಿಕೇಟ್ ಅವ. ಬಂದ್ಬಿಡ್ತಾರ ಬ್ರೋ ಖಾಲಿ ಇದ್ದಾಗ. ಈ ಅಮಾಂಡ ಫ್ಯಾಮಿಲಿ ಕಡೆಯವ್ರು ಒಬ್ಬರು ಸರಿ ಇಲ್ಲ ಅನ್ಕೋರಿ ನೀವು. ಸರಿ ಗೈಸ್ ಮಲ್ಕೊಂಡು ಹೇಳ್ಬೇಕಾ. ಆ್ಯಂಡ್ ಮತ್ತೊಂದು ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ. ಅದು ಏನಂತ ಹೇಳ್ತೇನೆ ಬರ್ರಿ. ಫಸ್ಟ್ ಲೆಟ್ಸ್ ಟೇಕ್ ಅ ಗುಡ್ ನ್ಯಾಪ್. ಮೈಕಲ್ ನೋಡ್ರಿ ಹೆಂಗೆ ತಂದ ಒನ್ ಆಫ್ ಅ ಫೇವ್ರೇಟ್ ಗ್ಯಾಂಗ್ ಮೆಂಬರ್ನ ಮರ್ಡರ್ ಮಾಡಿ ಬಂದು ಮಲ್ಕೊಂಡನ ಆರಾಮ್ಸೆ. ಕನಸೊಳಗೂ ಅವನ ಬರ್ತಾನ ಅನಿಸ್ತೈತಿ. ಈಗ ಅಕಿರಾಗ ಏನು ಮಾಡ್ದೆ ಅಲ್ಲ ಗೈಸ್, ಅದಂತೂ ನನ್ನ ತಪ್ಪಲ್ಲ. ಆ್ಯಂಡ್ ಕನಸೊಳಗೂ ಬಂದಿದ್ದಾವ. ಸ್ವಲ್ಪ ನನಗೂ ನೋವು ಆಗ ಅಂತೈತಿ. ಬಟ್ ಅಕಿರಾ RIP ಬ್ರೋ. ಭಾಳ ತಪ್ಪು ಮಾಡಿಬಿಟ್ಟವ ನನ್ನ ಅಪೋಸಿಟ್ ಹೋಗಿ. ಇನ್ನೊಬ್ರು ಪವರ್ಗೆ ಏನು ಆಸೆ ಪಟ್ಟು ಹೋದ ಅಲ್ಲ. ನನ್ನ ಜೊತೆ ಏನರ ಇದ್ದಿದ್ದ ಅಂದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಅದೆಲ್ಲ ಬಿಡ್ರಿ. ಈಗ ಲಾಸ್ಟ್ ಟೈಮ್ ಬೆರ್ಲಿನ್ ನಮ್ಮ ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡಿಸಿದ್ದ. ಅದ್ರ ಸಂಬಂಧ ಒಂದೆಲ್ಲ ಮೀಟಿಂಗ್ ಏರ್ಪಾಡು ಮಾಡೀನಿ. ಅವ್ನು ಮೀಟ್ ಹಾಕೊಂಡೇನಿ. ಏನಂದ್ರೆ ಫೇಸ್ ಟು ಫೇಸ್ ಹೋಗಿ ದಮ್ ಕೊಟ್ಟು ಬರ್ಬೇಕಂತ ಪ್ಲ್ಯಾನ್ ಐತಿ. ಆ್ಯಂಡ್ ಒಂದು ಪ್ಲಾಂಟ್ ಕೊಡ್ಬೇಕಂತ ಪ್ಲ್ಯಾನ್ ಹಾಕೇನು ಬ್ರೋ. ಒಂದು ವಿಶೇಷವಾದ ಸ್ಪೆಷಲ್ ಪ್ಲಾಂಟ್ ತೊಗೊಂಡು ಬರ್ತೀನಿ ತಡ್ರಿ. ನಾನು ಅದನ್ನು ಮಾಡಿಸಿಟ್ಟಿದ್ದೆ ಅವನ ಸಂಬಂಧ. ಇಲ್ಲೇ ಐತದ ತೊಗೊಂಡು ಬಂದ್ಬಿಡ್ತೀನಿ ಪಟ್ ಅಂತ. ಈ ಪ್ಲಾಂಟ್ ಕೊಡ್ಬೇಕಂತ ಐತಿ ಬ್ರೋ ಅವಂಗ. ಯಾಕಂದ್ರೆ ನಮ್ಗೆ ಬಂದ ಟ್ರೈ ಮಾಡ್ದಲ್ಲ ಅಟ್ಯಾಕ್ ಮಾಡಕ್ಕೆ. ಅದಕ್ಕೆ ಇದನ್ನು ಕೊಟ್ಟು ಅವ್ಗೆ ಏನು ಹೇಳ್ತೇನೆ ಅಂತಂದ್ರೆ, ನೋಡಪ್ಪ ನೀ ಯಾವಾಗ ನನಗೆ ಸೋಲಿಸ್ತೀಯಲ್ಲ ಅವಾಗ ಈ ಪ್ಲಾಂಟ್ ನನಗೆ ವಾಪಸ್ ಕೊಡು ಅಂತಂದೆ. ಒಂದು ಗುಡ್ ಗ್ರೆಷರ್ ಆಗಿರಲಿ. ಆ್ಯಂಡ್ ಅವ ಸೋಲ್ಸಕ್ಕೆ ಏನು ಟ್ರೈ ಮಾಡ ಅಂತಲ್ಲ ಎಲೆಕ್ಷನ್ದಾಗ. ಒಂದು ಒಳ್ಳೆ ಹಾರ್ಟ್ ಫೆಲ್ಟ್ ಗಿಫ್ಟ್ ಆಗಿರಲಿ ಅಂತಂದು ಈ ಪ್ಲಾಂಟ್ ಕೊಡಾಕೊಂಡೇನು ನೋಡ್ರಿ. ಹೆಂಗೈತೆ ನೋಡ್ರಿ. ಸ್ಪೆಷಲಾಗಿ ಹೇಳಿ ಮಾಡಿಸಿದ್ದು ಬ್ರೋ ಇದು. ಲೆಸ್ಟರ್ ಕಡೆ ಮಾಡಿಸಿದ್ದೆ. ಥಿಂಕ್ ಮಾಡಿರಿ ಏನಿರ್ಬೋದು ಇದ್ರೊಳಗೆ ಅಂತಂದು. ಬರ್ರಿ ಹೋಗೋಣಂತ. ಹೆಲಿಕಾಪ್ಟರ್ ರೆಂಟಿಗೆ ತೊಗೊಂಡು ಬಂದೀನಿ. ಇದನ್ನು ಹಾರಿಸ್ಕೊಂಡಲ್ಲಿ ಹೋಗ್ಬೇಕೀಗ. ಹೆಂಗೈತಿ ಸ್ವಲ್ಪ ಆರಾಮ್ ಮೇಂಟೈನ್ ಮಾಡ್ಬೇಕಲ್ಲ ಬ್ರೋ. ಮೀಟಿಂಗಿಗೆ ಬಂದಾನವ ಅಲ್ಲಿಗೆ. ಇದನ್ನು ಕೊಟ್ಟು ಬರೋಂಬರಿ ಪಟ್ ಅಂತಂದು ಹೋಗಿ ಪ್ಲಾಂಟ್ ಕೊಟ್ಟು. ನೋಡಪ್ಪ ಟ್ರೈ ಭಾಳ ಮಾಡ್ದು ನಮ್ಮ ಪ್ರೆಸಿಡೆಂಟಿಗೆ ಹಾರ್ಸಕ್ಕೆ ಅಸಾಸಿನೇಟ್ ಮಾಡಕ್ಕೆ. ಬಟ್ ಆಗಲಿಲ್ಲ ನಿನ್ನ ಕೈಯೊಳಗೆ. ಇನ್ನೂ ಮಾಡಿ ಟ್ರೈ. ಯಾವಾಗ ಟ್ರೈ ಮಾಡಿ ನೀನು ಗೆಲ್ತಿಯಲ್ಲ ಅವಾಗ ಈ ಪ್ಲಾಂಟ್ ನನಗೆ ವಾಪಸ್ ಕೊಡು ಅಂತಂದು. ಒಂದು ಟೈಪ್ ಮಜಾ ಇರ್ತೈತಲ್ಲ ಕೊಟ್ರೆ. ಅದ್ರ ಸಂಬಂಧ ಹೊಂಟೆ ನೋಡಿ. ಲೊಕೇಶನ್ ಕಳ್ಸನ್ ನನಗೆ ಆಲ್ರೆಡಿ. ಇಲ್ಲಿ ಬಂದೇನಂತಂದು ಫೇಸ್ ಟು ಫೇಸ್ ಹೋಗಿ ಮಾತಾಡಿ ಬರ್ತೇನೆ ಬ್ರೋ. ಮಜಾನ ಬೇರೆ ಇರ್ತೈತೆ ಅದ್ರೊಳಗೆ. ಹೌದಿಲ್ಲ ಗೈಸ್? ಆದರೂ ಏನೇ ಹೇಳ್ರಿ ಲಾಸ್ ಸೆಂಟರ್ಸ್ ಹೆಂಗೆ ಕಾಣ್ತೈತೆ ನೋಡ್ರಿ ಬ್ರೋ. ಮಜಾ ಮಾಡ್ಯಾರ ನೋಡ್ರಿ. ಇದು ನದಿ ಏನು ಪ್ರಾಪರಾಗಿ ಎಲ್ಲ ಬಿಲ್ಡ್ ಮಾಡ್ಯಾರ. ಸೂಪರ್ ಗೈಸ್. ಆಲ್ಮೋಸ್ಟ್ ನಾ ಲೊಕೇಶನ್ ಕಡೆ ಬಂದೆ. ಬೆರ್ಲಿನ್ ಇಲ್ಲೇ ಇರೋದಂತ ಬ್ರೋ. ಇಲ್ಲೇ ಹೋಗಿ ಮೀಟಾಗಿ ಬರೋಂಬರ್ರಿ. ಅವ್ನು ನೀಟಾಗಿ ಮಕ್ಕದ ಮೇಲೆ ದಮ್ ಕೊಟ್ಟು ಬರ್ತೇನೆ. ಅವ್ನು ದಮ್ ಕೊಡಲ್ಲ. ಭಾಳ ಚಲೋ ಟ್ರೈ ಮಾಡಿದಿ. ಇನ್ನೂ ಟ್ರೈ ಮಾಡೆ. ಏನು ಕಿತ್ಕೋ ಗೆಲ್ಲಕ್ಕಾಕೇತ ನೋಡಿ ನಿನಗಂತ ಹೇಳ್ತೇನೆ. ಯಾರೋ ಅವ್ರು ಸೆಕ್ಯೂರಿಟಿ ಕರ್ಕೊಂಬಂದ್ಬಿಟ್ಟಾನಲ್ಲ ಬ್ರೋ. ಹೆವಿ ಬ್ರೋ. ಹಂದಿಗಳು ಬರೋದೆ ಗುಂಪೊಳಗೆ, ಸಿಂಹ ಅಲ್ಲ, ನೆನಪಿರ್ಲಿ. ಬರ್ರಿ ತೊಗೊಂಡು ಹೋಗೋಣಂತ ಪ್ಲಾಂಟ್. ಹಲೋ ಎಲ್ಲದಾನಪ್ಪ ನಿಮ್ಮ ಬೆರ್ಲಿನ? ಒಳಗದಾನ ಸರ್, ಅಲ್ಲಿ ಒಳಗೆ ನಿಂತಾರ ಅಂತಂದ. ಓಕೆ. ಎಷ್ಟು ಜನನ ಕರ್ಕೊಂಬಂದಾನ ಬ್ರೋ. ಇವ್ರು ಯಾರು? ಎಲ್ಲೋ ಬೇರೆ ಕಡೆ ಇಂಪೋರ್ಟ್ ಮಾಡಿಸನ್ನ ಹೆಂಗೆ ಇವ್ರನ್ನೆಲ್ಲ ಸೆಕ್ಯೂರಿಟಿನ. ಎಲೆಕ್ಷನ್ ಹತ್ರ ಬಂದಿದ್ದಕ್ಕೆ ನೋಡ್ರಿ ಇಲ್ಲಿ. ಒಂದು ಹೆಲಿಕಾಪ್ಟರ್ ಭಾರಿ ಐತಲ್ಲ ಬ್ರೋ. ಈ ಪ್ಲಾಂಟ್ ಹೆಂಗೆ ಹಿಡ್ಕೊಂಡೆ ನೋಡ್ರಿ ಬಕೆಟ್ದಾಗ ಹಾಕೊಂಡೆ. ಇದನ್ನ ನಾನು ಮುಂದಾಗೋ ಪ್ರೆಸಿಡೆಂಟಿಗೆ ಗಿಫ್ಟ್ ಮಾಡ ಅಂತಾನೆ. ಅವಾಗ ಪ್ರೆಸಿಡೆಂಟ್ ಆಗಲ್ಲ, ಮುಂದಾಗೋ ಹೆಣಕ್ಕೆ ಗಿಫ್ಟ್ ಮಾಡ ಅಂತಾನೆ. ಎಲ್ಲದಾನಪ್ಪ ನಿಮ್ಮ ಬಾಸ್ ಬೆರ್ಲಿನ್? ಇಲ್ಲೇ ಒಳಗೆಲ್ಲ ನಿಂತಾನಂತ. ಬೆರ್ಲಿನ್ ಸರ್, ಬೆರ್ಲಿನ್ ಸರ್. ಹಲೋ ಸರ್. ಹಲೋ ಹೆಂಗದಿರಿ ಸರ್? ಆರಾಮದಿರಿ? ಹಾಂ ಸರ್, ನಮ್ಮ ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ರಿ ಆ್ಯಂಡ್ ಅದು ಫೇಲ್ ಆತ. ನನಗೆ ಗೊತ್ತಾದ ಸುದ್ದಿ ಕಳಿಸಿದ್ರಿ.
ಅವ್ಗೆ ಹಿಡಿದು ನಾವು ಹೊಡೆದು ಅವೆಲ್ಲ ಇನ್ಫಾರ್ಮೇಷನ್ ಕೊಟ್ಟ. ನಿಮ್ಮ ಹೆಸರು ಹೇಳ್ದವ ಗೊತ್ತಾತ ನೀವೇ ಮಾಡಿದ್ರಿ ಅಂತಂದು. ಭಾಳ ಖುಷಿಯಾಗ ಅಂತೈತಿ. ಏನು ಮಾಡ ಅಂತೀರಿ, ಎಲೆಕ್ಷನ್ ಗೆಲ್ಲಕ್ಕೆ ಅಟ್ಯಾಕ್ ಎಲ್ಲ ಮಾಡ್ಸ ಅಂತೀರಿ. ಸರ್ ನಾ ಇರೋ ಮಟ್ಟ ನಮ್ಮ ಪ್ರೆಸಿಡೆಂಟನ್ನು ಮುಟ್ಟಕ್ಕೂ ಆಗಂಗಿಲ್ಲ ನಿಮಗೆ, ಇಷ್ಟಂತೂ ಹೇಳ್ಬೋದು ನಾನು. ಆ್ಯಂಡ್ ಈ ಸ್ಮಾಲ್ ಗಿಫ್ಟ್ ನಿಮಗೆ ಏನು ಗೊತ್ತಾ, ಈ ಪ್ಲಾಂಟ್ ತೊಗೋರಿ. ಯಾವಾಗ ನೀವು ಗೆಲ್ತಿರಲ್ಲ, ನಮ್ಮ ಪ್ರೆಸಿಡೆಂಟಿಗೆ ಹೊಡೆದ ಅವ್ರ ಎಲೆಕ್ಷನ್ ಏನು ಗೆಲ್ತಿರಲ್ಲ ಬ್ರೋ, ಅವಾಗ ಈ ಪ್ಲಾಂಟ್ ವಾಪಸ್ ಕೊಡ್ರಿ. ನೀವು ಗೆದ್ದ ಆದ್ಮೇಲೆ ವಾಪಸ್ ಕೊಡ್ರಿ ನನಗೆ ಈ ಪ್ಲಾಂಟ್. ಏನಂತೀರಿ? ನಿಮ್ಮ ಸಂಬಂಧ ಅಂತ ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ಬಂದಿರೋದು ಇದು ಪ್ಲಾಂಟ್. ಮೈಕಲ್ ನಿನ್ನ ಬಗ್ಗೆ ಎಲ್ಲ ಭಾಳ ಕೇಳೇನು ನಾನು. ಆ್ಯಂಡ್ ನೀನೇ ಬಚಾವ್ ಮಾಡಿದ್ವಿ ಅಂತ ಗೊತ್ತೈತಿ. ನೋಡ ಒಂದು ಮಾತ್ರ ಹೇಳ್ತೀನಿ, ನೀವು ಎಲೆಕ್ಷನ್ಸ್ ಗೆಲ್ಲಕ್ಕಾಗಲ್ಲ. ನಾ ಮೂವಿ ಸ್ಟಾರ್ ಅದೇನಿ ಆ್ಯಂಡ್ ನನಗೆ ಹೆವಿ ಸಪೋರ್ಟ್ ಐತಿ. ನೀ ಏನು ಮಾಡಿ ಗೆಲ್ಲಿಸ್ತೇನಂತಂದು ನಿನಗೆ ಅದು ತಲೆ ಒಳಗೆ ಇಲ್ಯೂಷನ್ ಐತೆ ಅಂತ ಹೇಳ ಅಂತಾನೆ. ಸರ್ ಅದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಈ ಪ್ಲಾಂಟ್ ತೊಗೋರಿ. ಆ್ಯಂಡ್ ಅರ್ಜೆಂಟ್ ಕೆಲಸ ಐತೆ ನನಗೂ, ನಾ ಹೋಗ್ಬೇಕು. ಟೇಕ್ ದಿಸ್ ಪ್ಲಾಂಟ್. ಓಕೆ ಬರ್ಲಿನ್, ಪ್ಲಾಂಟ್ ತೊಗೊಂಡೆಲ್ಲ, ಗೆದ್ದಾದ್ಮೇಲೆ ಕೊಡಂತ ನನಗೆ. ನಿನ್ನ ಕಡೆನೇ ಇಟ್ಕೊಂಡಿರ, ಭಾಳ ಕ್ಲೋಸ್ ಒಳಗೆ ಇಟ್ಕೊಂಡಿರಿ ಪ್ಲಾಂಟ್, ಯಾಕಂದ್ರೆ ನಾ ಕೊಟ್ಟಿರೋ ಪ್ಲಾಂಟ್ ಅಲ್ಲ ಅದಕ್ಕೆ. ಗೈಸ್ ಈಗೇನು ಪ್ಲಾಂಟ್ ಕೊಟ್ಟೆನಲ್ಲ ಅವ್ನ ಕಡೆನೇ ಇಟ್ಕೊಂಡಿರಲಿ. ಆರಾಮ್ ಹೋಗೋಣ, ಸ್ವಲ್ಪ ಚಿಲ್ ಮಾಡೋಣ, ಆಮ್ಯಾಗ ಆಟ ನೋಡ್ರಿ ಈಗ ಏನೈತೆ ಅಂತಂದು. ಹೋಗೊಂಬರ್ರಿ. ಬರ್ಲಿನ್ ಪ್ಲಾಂಟ್ ತೊಗೊಂಡು ಹೋಗಿರ್ತಾನೆ. ಸೊ ಈಗ ಮೈಕಲ್ ಸೋತ್ ಕೂಳೆ ಅವ್ನು ಕೊಡ್ಬೇಕಂತದ್ದೆ. ರಾತ್ರಿ ಆತ ಹೋಗಿ ಮಲ್ಕೊಂಡು ಎದ್ದೆ ಬರ್ಲಿನ್ ಜೊತೆ ಮಾತಾಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗೋದೈತೆ ಗೈಸ್, ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ಇಲ್ಲಿಂದ ಬಿಡೋಣ. ಅಪ್ಪ ಮಕ್ಕಕ್ಕೆ ಬಿತ್ತು. ವಾಪಸ್ ಮನೆಗೆ ಹೋಗೋಣ ನಡ್ರಿ. ಕೊಟ್ಟವೆಲ್ಲ ಪ್ಲಾಂಟ್. ಈಗ ನೋಡ್ರಿ ಆಟ ಶುರು, ಬೇರೆ ಲೆವೆಲ್ ಆಟ. ವಾಪಸ್ ಮನೆಗೆ ಹೋಗೋಣಂತ. ಮನೆಗೆ ಹೋಗಿ ಮಲ್ಕೊಂಡು ಎದ್ದೆ, ಆಮ್ಯಾಗ ಬರ್ಲಿನಿಗೆ ಫೋನ್ ಹಚ್ಚಿ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾವು ಅವಾಗ ಹೇಳ್ತಿರತ್ತ. ಅವು ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ ಇದು, ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಗೈಸ್. ಬೆಳಿಗ್ಗೆ ಆತ ಎದ್ದೆ ಆ್ಯಂಡ್ ನಾ ಏನು ನಿನ್ನೆ ಪ್ಲಾಂಟ್ ಕೊಟ್ಟಿದ್ದೆ ಅಲ್ಲ, ಅದು ಭಾಳ ಸ್ಪೆಷಲ್ ಪ್ಲಾಂಟ್ ಐತಿ, ಭಾಳ ಅಂದ್ರೆ ಭಾಳ ಸ್ಪೆಷಲ್ ಪ್ಲಾಂಟ್ ಐತಿ. ಬರ್ರಿ ಬರ್ಲಿನಿಗೆ ಫೋನ್ ಹಚ್ಚಿ ಮಾತಾಡೋಣಂತ. ಅದು ಎಷ್ಟು ಸ್ಪೆಷಲ್ ಪ್ಲಾಂಟ್ ಐತಂತ ಅವಂಗೂ ಹೇಳ್ತೇನೆ ನಾನು. ಹಲೋ ಬರ್ಲಿನ್. ಎಸ್ ನಾನ ಮೈಕಲ್. ಪ್ಲಾಂಟ್ ನಿನ್ನ ಕಡೆನೇ ಇರಬೇಕಲ್ಲ ಅದು? ಓ ರಾತ್ರಿ ಎಲ್ಲ ನೀನು ಬಾಜುನ ಇಟ್ಕೊಂಡು ಮಕ್ಕೊಂಡಿದ್ಯಾ ಅಂದರೆ ನನ್ನ ಸೋಲ್ ನೋಡ ಅಂತೀಯಾನೆ ಆ ಪ್ಲಾಂಟ್ ಒಳಗೆ. ಓ ಭಾಳ ಇಂಟ್ರೆಸ್ಟಿಂಗ್ ಆತ. ಏನು ಗೊತ್ತಾನೆ, ಆ ಪ್ಲಾಂಟನ್ನ ಭಾಳ ಅಂದ್ರೆ ಭಾಳ ಸ್ಪೆಷಲಾಗಿ ಮಾಡಿಸಿದ್ದೆ ನಾನು. ಅಂದರೆ ಅದ್ರ ಆಜು ಬಾಜುನು ಇದ್ಬಿಟ್ಟು ಅಂತಂದ್ರೆ ಅದನ್ನು ಸ್ವಲ್ಪ ಬ್ರೀತ್ ಮಾಡಿಬಿಟ್ಟು ಅಂದರೆ ಪಾಯ್ಸನ್ ಹೋಗ್ಬಿಡ್ತೈತಿ. ಐ ಥಿಂಕ್ ಅದು ಮ್ಯಾಕ್ಸಿಮಮ್ 2 hours ಇರ್ಬೇಕಷ್ಟೆ, ಆವಾಗ ನೀವು ಪಾಯ್ಸನ್ ಹೋಗ್ಬಿಡ್ತೈತೆ ಅಂತ ಬೇಕು ಅನಿಸ್ತೆ. ಎಳೆಯಿದೆ ನೋಡು. ಏನೇ ಹಾಸ್ಪಿಟಲ್ ಎಲ್ಲ ಹೋಗಿ ಸರಿ ಮಾಡಿಸ್ಕೊಂತೀಯ? ಏನು ಅಂಥ ಲೋ ಕ್ವಾಲಿಟಿ ಪ್ಲಾಂಟ್, ಪಾಯ್ಸನ್ ಪ್ಲಾಂಟ್ ಕೊಟ್ಟೆ ಅನ್ಕೊಂಡು. ಅದ್ರದ್ದು ಆ್ಯಂಟಿಡೋಟ್ ನನ್ನ ಕಡೆ ಅಷ್ಟೇ ಇರೋದು. ಏನೇ ನೀ ಎಲ್ಲಾದರೂ ಹೋಗಿ ಟೈಮ್ ಕೊಡ್ತೇನೆ, 5 ತಾಸು ಮಾಡ ಟೈಮ್ ಕೊಡ್ತೇನೆ. ಹೋಗಿ ಎಲ್ಲ ಹಾಸ್ಪಿಟಲ್ ಅಡ್ಡಾಡ್ಕೊಂಡು ಬಾ, ಇದ್ರ ಚಿಕಿತ್ಸೆ ಎಲ್ಲೈತೆ ಅಂತ ಕೇಳ್ಕೊಂಡು ಬಾ. ನೋಡೋಣಂತ ಯಾವ ಹಾಸ್ಪಿಟಲ್ ನಿನಗೆ ಇದ್ರದ್ದು ಆ್ಯಂಟಿಡೋಟ್ ಕೊಡ್ತಾರಂತೆ. ಯಾವುದೋ ಹಾಸ್ಪಿಟಲ್ ಹೋದ್ರು ಇವ್ರು ಏನು ಹೇಳ್ತಾರೆ ಹೇಳ, ಸರ್ ನಿಮ್ಮ ಬಾಡಿ ಒಳಗೆ ಪಾಯ್ಸನೇ ಇಲ್ಲ ಸರ್ ನೀವು ಅಂತಂದು ಹೇಳ್ತಾರೆ. ಯಾಕಂದ್ರೆ ಆ ಪಾಯ್ಸನ್ ಏನೈತಲ್ಲ ಡಿಟೆಕ್ಟ್ ಆಗೋದಿಲ್ಲ, ಲಾಸ್ಟಿಗೆ ಸತ್ತೋಗ್ಬಿಡ್ತೀವಿ ಅಷ್ಟೇ ನೀನು. ಅಂಥ ಪಾಯ್ಸನ್ ಕೊಟ್ಟೆನ ನಾನು ನಿನಗೆ. ಓಕೆ ಗೈಸ್, ಅವ ಏನೋ ಒಂದು 3 to 4 hours ಎಲ್ಲ ಹಾಸ್ಪಿಟ್ಲ್ ಅಡ್ಡಾಡ್ ಬರ್ತಾನಂತ. ಅಡ್ಡಾಡ್ ಬಾ, ನಾ ಒಂದು ಪ್ಲೇಸ್ ಕಳಿಸ್ತೇನೆ, ಲೊಕೇಶನ್ ಅಲ್ಲಿ ಬಂದ್ಬಿಡು. ಓಕೆ ಅವ್ಗೆ ಎಂಥ ಪ್ಲಾಂಟ್ ಕೊಟ್ಟಿದ್ದೆ ಹೇಳ್ರಿ ನಾನು? ವಿಷದ ಪ್ಲಾಂಟ್ ಕೊಟ್ಟಿದ್ದೆ. ಅದೇ ಆ ವಿಷದ ಪ್ಲಾಂಟನ್ನು ಬರೀ ಒಂದು 2-3 ತಾಸು ಬಾಜು ಇಟ್ಕೊಂಡ್ಬಿಟ್ರೆ ವಿಷ ಬಾಡಿ ಒಳಗೆ ಹೋಗಿ ಜಾಸ್ತಿ ದಿನ ಬದುಕಂಗಿಲ್ಲ ಬ್ರೋ. 24 hours 48 hours ಅವಾಗ ಮನುಷ್ಯ ನೆಲ್ಲಿಕಾಯಿ ಆಗ್ಬಿಡ್ತಾನೆ. ಪಾಪ ಬ್ರೋ, ಹಿಂಗೆ ಹೋಗ್ಬಾರ್ದಿತ್ತು. ಈಗ ಲೊಕೇಶನ್ ಹೇಳೇನಿ ಅವಂಗೆ ಬಾ ಅಂತಂದೆ. ಒಂದು 2-3 ತಾಸು ಆದ್ಮೇಲೆ ಬರ್ತಾನಂತಲ್ಲೇ. ಪಟ್ನ ಹೋಗ್ಬಿಡೋಣ ಬರ್ರಿ. ಹೆಲಿಕಾಪ್ಟರ್ ರೆಂಟ್ ತೊಗೊಂಡಿದ್ದೆ ಗೈಸ್. ಆ್ಯಕ್ಚುಲಿ ಒಂದು ಹೆಲಿಕಾಪ್ಟರ್ ಕಳು ಮಾಡ್ಬೇಕು ನೋಡ್ರಿ. ಪರ್ಸನಲ್ ಹೆಲಿಕಾಪ್ಟರ್ ಬೇಕು ನನಗೆ. ಕಮೆಂಟ್ ಹಾಕ್ರಿ ಹೆಲಿಕಾಪ್ಟರ್ ಬೇಕಂದ್ರೆ ಕಳು ಮಾಡೋಣ ಅಂತ. ಸದ್ಯಕ್ಕೆ ಗಾಡಿ ಒಳಗೆ ಹೋಗ್ಬರ್ರಿ. ಭಾಳ ಕಾಸ್ಟ್ಲಿ ಬ್ರೋ ರೆಂಟ್ ಮಾಡೋದು ಹೆಲಿಕಾಪ್ಟರ್ನ. ಆ್ಯಂಡ್ ಆ ಗಾಡಿನ ಭಾಳ ಸೀಕ್ರೆಟ್ ಪ್ಲೇಸ್ ಒಳಗೆ ಇಟ್ಟೇನು ಬ್ರೋ. ಆಗಲ್ಲ ಅಕ್ಕಿರ ಕಡೆ ತೊಗೊಂಡು ಬಂದಿದ್ದೆ. ಓನ್ಲಿ ಬೆಸ್ಟ್ ಟೈಮಿಗೆ ಅಷ್ಟೇ ಯೂಸ್ ಮಾಡೋಣ ಅದನ್ನು. ಎಲ್ಲ ಫ್ಯೂಲ್ ಗಿಲ್ ಎಲ್ಲ ಖಾಲಿಯಾಗಿ, ಮಿಸೈಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದ್ವು. ಅದ್ರ ಸಂಬಂಧ ಬೆನಿ ಕಡೆ ಕಳಿಸೀನಿ, ಅವಂಗೆಲ್ಲ ಪ್ರಾಪರಾಗಿ ರಿಪೇರಿ ಮಾಡ್ಕೊಡು ಅಂತೇಳಿ ಏನದನ್ನು. ಬರ್ಲಿನ ಕಕ್ಕ ಬಿಕ್ಕಿ ಆಗಿರ್ತಾನೆ. ಈಗ ಆ ಪ್ಲಾಂಟ್ ಪಾಯ್ಸನ್ ಐತಂದ ಬ್ರೋ. ಹಾಸ್ಪಿಟಲ್ ಒಳಗೆಲ್ಲ ಡಿಟೆಕ್ಟ್ ಆಗಂಗಿಲ್ಲ ಅದು, ಅಂಥ ಪಾಯ್ಸನ್ ಕೊಟ್ಟೆ ಅವಂಗೆ. ಮಜ್ಜಾನ ಬೇರೆ ಐತೆ ನೋಡ್ರಿ. ಈಗ ನನ್ನ ಮುಂದೆ ಬಂದ್ಕೊಳ ಕೆಮ್ತಿರ್ತಾನೆ ನೋಡ್ರಿ ಗೈಸ್. ಈಗ ಹೇಗೆ ಓಟೆ ನನ್ನ ಮುಂದೆ ನಿಂತ ಪ್ರೆಸಿಡೆಂಟಿಗೆ ಅಟ್ಯಾಕ್ ಮಾಡಿ ಪ್ರೆಸಿಡೆಂಟ್ ಆಗೋಯ್ತ ಅಂತ. ಇವ್ರಿಗೆಲ್ಲ ಕೆಳಗಡೆ ಹಲ್ಲು ಬಂದ್ಬಿಟ್ಟವ, ಅದಕ್ಕೆ ಹಿಂಗೆಲ್ಲ ಮಾಡ್ತಾರೆ ಇವರು. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ. ಹಲ್ ಕಿತ್ತಾಗ ಡೆಂಟಿಸ್ಟನ ಅದೇನಲ್ಲ ಮೈಕಲ್. ಪಟ್ಟನ ಹೋಗೊಂಬರ್ರಿ ಒಂದು ಸ್ಪಾಟಿಗೆ, ಮಜಾ ಬರ್ತೈತೆ. ಅವ್ನು ನೋಡ್ಬೇಕು ಅನ್ಸೋದೈತೆ ನನಗೆ. ಅವ ಹೆಂಗೆ ಪ್ಯಾನಿಕ್ ಆಗ್ತಿರ್ತಾನ ಅನ್ನೋದು ನೋಡೋದೈತೆ ನನಗೆ ಹೋಗಿ. ಆಲ್ಮೋಸ್ಟ್ ಆ ಲೊಕೇಶನ್ ಕಡೆ ಬಂದೇನಿ.
ಮತ್ತೆ ಎಲ್ಲ ಹುಡುಗರು ಕರ್ಕೊಂಬಂದಾನಲ್ಲಪ್ಪ. ಹೋಗೊಂಬರ್ರಿ ಗೈಸ್, ಎಲ್ಲದನ್ ಬೆರ್ಲಿನ್. ಭಾಳ ಎಕ್ಸೈಟೆಡ್ ಅದಾರ ಆತವನ್ ನೋಡಾಕ. ಏನಪ್ಪ ನಿಮ್ಮ ಪ್ರೆಸಿಡೆಂಟ್ ಕಕ್ಕ ಅಂತಿರ್ಬೇಕಲ್ಲ ಅಕ್ಕ ಅಂತಂದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಹಿಮ್ ಗೈಸ್. ಈಗೇನು ಆಟ ಆಡಿಸ್ತೇನಲ್ಲ ಅವಂಗ, ಇದನ್ನ ನೋಡಿ ನೀವು ಒಂದು ಸೈಡ್ ಹುಚ್ಚಾಗ್ಬಿಡ್ತೀರ ನೋಡ್ರಿ. ಬರೀ ಒಂದು ಬ್ರೋ ಬೀಜ ಗ್ಯಾಂಗದ ಮಾಲೀಕನ ಇಂಥ ಪ್ಲಾಂಟ್ಲೇನ ಆಟ ಆಡ್ಸೋದು ನಾವು. ಅವಾಗ ಕ್ರೇಜಿ, ಅದಕ್ಕೆ ಆರ್ ಪಿ ಅಣ್ಣ ಸ್ವಲ್ಪ ಇಂಥದ್ರಾಗೆಲ್ಲ ಬಿಜಿ. ಕ್ರೇಜಿ ಪನ್ ಅಮೇಜಿಂಗ್ ಅನ್ಕೋರಿ. ಬೆರ್ಲಿನ್ ವಾಟ್ ಯು ಹ್ಯಾವ್ ಡನ್? ಏನಿಲ್ಲ, ಪ್ಲಾಂಟ್ ಕೊಟ್ಟಿದ್ದೆಲ್ಲ ಅಷ್ಟೇ, ಮತ್ತೇನಿಲ್ಲ. ಭಾಳ ಕಮ್ಮ ಅಂತಿ. ಸೀರಿಯಸ್ಲಿ ಏನಿಲ್ಲ ನೋಡ, ಅದ್ರ ಆ್ಯಂಟಿಡ್ಯೂಟ್ ನನ್ನ ಕಡೆ ಐತಿ. ಐ ಥಿಂಕ್ ನೀವು ಹಾಸ್ಪಿಟಲ್ ಹೋಗಿ ಬಂದಿರ್ಬೇಕು. ಯಾವ ಹಾಸ್ಪಿಟಲ್ದಾಗೂ ಆ ಪಾಯ್ಸನ್ ಡಿಟೆಕ್ಟ್ ಆಗಿರಂಗಿಲ್ಲ, ರೈಟ್? ಹಾಸ್ಪಿಟಲ್ದಾಗ ಅಂದಿರ್ತಾರೆ ಬ್ರೋ ಪಾಯ್ಸನ್ ಇಲ್ಲ ನಿಮ್ದ್ರೊಳಗೆ ಅಂತಂದು, ಅಲರ್ಜಿ ಆಗೈತೆ ಅಂತಂದೆ. ಬಟ್ ಟ್ರಸ್ಟ್ ಮೀ, ಭಾಳ ಅಂದ್ರೆ 48 hours ಒಳಗೆ ಸಾಯ್ತೀನಿ. ಯಾಕಂದ್ರೆ ಸ್ವಲ್ಪ ಬಾಡಿ ಗಿಡಿ ಐತಲ್ಲ ನಿಂದು, ಅದ್ರ ಸಂಬಂಧ 48 hours ಅಷ್ಟೇ ನಿನ್ನ ಕಡೆ ಟೈಮ್ ಇರೋದು. ಅಷ್ಟೇ ಸಾಯೋದಿ. ನಾನು ನಿಂದ್ರ ಅಂತಿಲ್ಲ, ಏನು ಮಾಡ್ಬೇಕು ಹೇಳ ಅಂತಂದು ಹೇಳ ಅಂತಾನೆ. ಏನಿಲ್ಲ, ಬದುಕಕ್ಕೆ ಟ್ರೈ ಮಾಡ್ಬೇಕು ನೀನಿಗೆ. 48 ತಾಸೊಳಗೆ ನೀನು ಏನೇನು ಕೊನೆಗೆ ಆಸೆಗಳದಾವಲ್ಲ ಎಲ್ಲ ನಿರ್ವಹಿಸ್ಕೊಂಬಿಡ ಏನೇ, ಅಷ್ಟೇ ಮುಗೀತು. ಹೆಲ್ಪ್ ಮಾಡಿ ಮೈಕಲ್, ಬದುಕ್ಬೇಕನ ಅಂತಾನೆ. ಮಾಡೋಣ ಗೈಸ್ ಹೆಲ್ಪ್, ಇಷ್ಟು ಕೇಳ್ಕೊಳ ಅಂತ ನನ್ನ ಮೇಲೆ. ಓಕೆ, ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಅದೀನಿ. ಬಟ್ ನಾನು ನಿನಗೆ 3 ಟಾಸ್ಕ್, ನಾನು ನಿಂಗೆ ಆ್ಯಂಟಿಡೋಟ್ ಕೊಡ್ತೇನೆ ಆತ. ನನಗೆ ಯಾರಿಗೂ ಒಂದು ಪ್ಲಾಂಟ್ಲೆ ಸಾಯಿಸೋ ಮನಸ್ಸಿಲ್ಲ, ಎಲ್ಲ ಗನ್ಲೆ ಸಾಯಿಸೋಕೆ ಇಷ್ಟ ನನಗೆ. ಅದ್ರ ಸಂಬಂಧ ನಾನೀಗ 3 ಟಾಸ್ಕ್ ಕೊಡ್ತೇನೆ ಬರ್ಲಿನ್. 3 ಟಾಸ್ಕ್ ಇವ್ನು ಕರೆಕ್ಟಾಗಿ ಮಾಡಿದಿ ಅಂತಂದ್ರೆ ನೀ ಪಕ್ಕ ನಿಂಗೆ ಆ್ಯಂಟಿಡೋಟ್ ನಿನ್ನ ಕೈ ಒಳಗಿರ್ತೈತಿ, ನೀ 100% ಬದುಕ್ತಿ. ಆ್ಯಂಡ್ ಏನು ಜಾಸ್ತಿ ಇದ್ರದಲ್ಲ. ಓಕೆ, ಸೊ 3 ಟಾಸ್ಕ್ ಒಳಗೆ 2 ಟಾಸ್ಕ್ ಅಂತೂ ಭಾಳ ಈಸಿ ಅದಾವ. 3ನೇ ಟಾಸ್ಕ್ ಅಂತೂ ಇನ್ನೂ ಈಸಿ ಐತಿ ನಿನಗಂತೂ ಮಾಡೋಕೆ. ಫಸ್ಟ್ ಟಾಸ್ಕ್ ಏನಂದ್ರೆ, ಬಾ ನಾನು ನಿಂದು ಭಾಳ ಕೆಮ್ಮಾಕೋಬೇಡ. ಫಸ್ಟ್ ಟಾಸ್ಕ್ ಏನಂತಂದ್ರೆ, ನನಗೆ 200 million ರೊಕ್ಕ ಬೇಕಾ, ನಮ್ಮ ಮನೆಗೆ ಕಳಿಸ್ಬಿಡ. ಅಷ್ಟು ರೊಕ್ಕ ಅರ್ಜೆಂಟ್ ಐತೆ ನನಗೆ. $200 million ಬೇಕಾ. ಅದು ನಮ್ಮ ಮನೆಗೆ ಹೋದ್ಕೊಳ್ಳೋದು ಏನಾರ ಬಂದಿತ್ತಂದ್ರೆ ಅದಾದ್ಮೇಲೆ ಸೆಕೆಂಡ್ ಟಾಸ್ಕ್ ನಿನಗೆ ಫೋನ್ ಹಚ್ಚಿ ಹೇಳ್ತೇನೆ ಅದು ಏನು ಮಾಡ್ಬೇಕಂತಂದು, ಎಲ್ಲಿ ಬರ್ಬೇಕು, ಏನು ಮಾಡ್ಬೇಕಂತ. ಫಸ್ಟ್ $200 million ನಮ್ಮ ಮನೆ ಒಳಗಿರ್ಬೇಕು ನನಗೆ. ಪಟ್ಟ ಕಳಿಸ್ಬಿಡು. ಓಕೆ, ಸಿಗ್ತೇನಂತ. ಇಲ್ಲ ಫಾಲೋ ಮಾಡಕ್ಕೆ ಹೋಗ್ಬಿಡ. ನಾನು ಬೇರೆ ಹತ್ತಿದ್ರೆ ನನಗೆ ಇದ ಮಾಡಿದ್ರೆ ನೀನು ಕೊಡ್ತೇನೆ ಅಂತಾನೆ. ಒಬ್ರು ಓಡೋಟ್ಟಾರವ ರೊಕ್ಕ ತರಕ್ಕೆ. ಬ್ರೋ ನೋಡ್ರಿ ಹೆಂಗ್ ಪ್ಯಾನಿಕ್ ಆಗ್ಯಾರೋ ಬರ್ಲಿನ ಗೈಸ್. ಈಗ ನಮ್ಮ ಮನೆ ಹೋಗೋ ಮಟ್ಟ ಏನಾದರೂ $200 million ಬಂದಿದ್ದಿಲ್ಲ ಅಂತಂದ್ರೆ ಅಷ್ಟೇ ಅವ್ನ ಕತಿ. ನೋಡ್ರಿ ಹೆಲಿಕಾಪ್ಟರ್ ಹಾರ ಅಂತ ಬ್ರೋ ಹೆಂಗೆ ಪ್ಯಾನಿಕ್ ಮಾಡಿಸೇನೆ ನೋಡ್ರಿ ಬ್ರೋ. ನಮ್ಮ ಪ್ರೆಸಿಡೆಂಟಿಗೆ ಅಟ್ಯಾಕ್ ಮಾಡಿಸ್ತಾನಂತೆ. ಹೆಂಗೆ ಬರೀ ಹೋಗೋಣಂತ ಪಟ್ ಅಂತಂದು. ಕ್ರೇಜಿ ಫನ್ ಅಮೇಜಿಂಗ್ ಬ್ರೋ. ಇನ್ನೊಬ್ರಿಗೆ ಹಿಂಗೆ ಆಟ ಆಡ್ಸೋದೇನೈತಲ್ಲ ಬ್ರೋ, ಭಾಳ ಮಜಾ ಬರ್ತೈತಿ. ಬೆರ್ಲಿನೂ ಚಲೋ ಅದಾನೆ, ಬಟ್ ಏನು ಮಾಡಕ್ಕೆ ಬರೋಂಗಿಲ್ಲ. ನೋಡ್ರಿ ಅಲ್ಲ ಹೊಂಟ ನಾವು ಆಲ್ರೆಡಿ. ಪಟ್ಟನ ಮನೆಗೆ ಹೋಗೊಂಬರ್ರಿ ಗೈಸ್. ಹೋದಾಗ ಅಲ್ಲಿ ಏನಾದರೂ $200 million ಇರಲಿಲ್ಲ ಅಂತಂದ್ರೆ ಕೊಟ್ಟಂಗ ಅವಂಗ ನಾನು ಆ್ಯಂಟಿಡೋಟ್ ಅದು. ಮಜಾ ಐತಲ್ಲ ಬ್ರೋ ಇದು. ಇಂಟ್ರೆಸ್ಟಿಂಗಾ ಎಲೆಕ್ಷನ್ಸ್ ಇಂಟ್ರೆಸ್ಟಿಂಗ್ ಆಗ ಅಂತವಲ್ಲ. ನಮ್ಮ ಪ್ರೆಸಿಡೆಂಟಿಗೆ ಅಟ್ಯಾಕ್ ಮಾಡಿ ಅದನ್ನ ನಾವು ಕೆಣಕ್ಬಾರ್ದಿತ್ತು ಬ್ರೋ. ಮುಳ್ಳನ್ನು ಮುಳ್ಳಿಲಿಂದನೇ ತೆಗಿಬೇಕು. ಆ ಮುಳ್ಳು ಮೈಕಲ್ಲ ಇವತ್ತು. ನೀವು ಮುಳ್ಳು ಮೈಕಲ್ ಅಂತ ಕರಿಬೋದು ನನಗೆ. ಮನೆಗೆ ಬಂದೆ ಗೈಸ್, ಅಲ್ಲಿಂದ ಡ್ರೈವ್ ಮಾಡ್ಕೊಂಡೆ. ಕ್ಯಾಶ್ ಇಟ್ಟಿರ್ತಾನಿಲ್ಲ ಅನ್ನೋದು ಕುತೂಹಲ. $200 million. ಅಮಾಂಡ ಜಿಮ್ಮಿ ಎಲ್ಲ ಪಿಕ್ಚರ್ಗೆ ಹೋಗ್ಯಾರ. ತೆಗಿನಲ್ಲಿ ಬಗ್ಗಿ ನೋಡು ಹೊಸ ಪಿಕ್ಚರ್ಗೆ ಹೋಗ್ಯಾರ. ಮೈಕಲ್ ಜಿಮ್ಮಿ ಮತ್ತು ಟ್ರೇಸಿ ಇವತ್ತಿಲ್ಲ ಅವ್ರ ಮನ್ಯಾಗ. ದುಡ್ಡು ಎಲ್ಲಿಟ್ಟಾನಪ್ಪ, ಬಂದೈತಿಲ್ಲ ದುಡ್ಡು ಬ್ರೋ. ಏನಾರ ದುಡ್ಡು ಬಂದಿದ್ದಿಲ್ಲ ಅಂದ್ರೆ ಕೊಡಂಗಿಲ್ಲ ನಾವು. ಎಲ್ಲಿಟ್ಟೋಗ ನೀವು ಆ ದುಡ್ಡೆಲ್ಲ? ಇಲ್ಲೂ ಇಲ್ಲ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಇಲ್ಲೂ ಇಲ್ಲ. ಮನಿ ಎಲ್ಲ ಹುಡುಕಿದೆ, ಕ್ಯಾಶ್ ಎಲ್ಲಿತ್ತಂತ ಸಿಗ ಅಂತಿಲ್ಲ. ಎಲ್ಲಿ ಸ್ವಿಮ್ಮಿಂಗ್ ಪೂಲ್ದಾಗ ಎಲ್ಲ ರೇಟನ್ನ ಎಲ್ಲಿಟ್ಟಾನ ಬ್ರೋ? ಓ ಎಲ್ಲಿಟ್ಟಾನ ಈ ಕಾರ್ನರ್ ನೋಡಿಲ್ಲ ನಾನು ಬ್ರೋ. ಐ ಥಿಂಕ್ $200 million ಐತೆ ಅನಿಸ್ತೈತಿ. ಸೂಪರ್ ಐತಿ. ಎಣ್ಸಾಕಂತರೂ ಆಗಲ್ಲ. ತಡ್ರಿ ಲೆಸ್ಟ್ರಿಗೆ ಫೋನ್ ಹಚ್ಚಿ ಪ್ರೆಸಿಡೆಂಟಿಗೆ ಇದನ್ನೆಲ್ಲ ಕಳಿಸ್ಬಿಡ ಅಂತ ಹೇಳ್ಬಿಡ್ತೀನಿ. ಮತ್ತೊಮ್ಮೆ ಕಾಲ್ ಮಾಡೋಣ ನಮ್ಮ ಬೆರ್ಲಿನ್ಗೆ ಕಾಲ್ ಮಾಡಿ ಸೆಕೆಂಡ್ ಟಾಸ್ಕ್ ಏನೈತೆ ಅಂತ ಹೇಳ್ತೇನೆ ಬರ್ರಿ. ಹಲೋ ಬರ್ಲಿನ್. ಸೆಕೆಂಡ್ ಟಾಸ್ಕ್ ಏನಿಲ್ಲ, ಇದು ಪೊಲೀಸ್ ಸ್ಟೇಷನ್ ಐತಲ್ಲ ನಮ್ದು ಲಾಸ್ ಸೆಂಟೋಸ್ದ, ಅಲ್ಲಿ ಸ್ವಲ್ಪ ಬಂದ್ಬಿಡ. ಸ್ವಲ್ಪ ಬ್ಯಾಗ್ ಒಳಗೆ ಸ್ವಲ್ಪ ಕ್ಯಾಶ್ ಇಟ್ಕೊಂಡ್ ಬಾ, ಒಂದು ಸ್ವಲ್ಪ ಕ್ಯಾಶ್. ಹಾ ಒಬ್ಬನ ಬಾ, ಯಾರಿಗೂ ಕರ್ಕೊಂಡ್ ಬರಕ್ ಹೋಗ್ಬೇಡ. ನಾರ್ಮಲ್ ಕಾರ್ದಾಗ ಬಾ, ಗೊತ್ತಾಗ್ಬಾರ್ದೆ. ಸ್ಮಾಲ್ ಕೆಲಸ ಐತಿ, ವೆರಿ ಸ್ಮಾಲ್ ಕೆಲಸ ಐತಿ ಅದಕ್ಕೆ. ಬಂದ್ಬಿಡು. ಗೈಸ್ ನನ್ನ ತಲೆ ಒಳಗಿರೋ ಪ್ಲಾನ್ ಸೂಪರ್ ಕ್ರೇಜಿ ಪನ್ ಐತಿ. ಬರ್ರಿ
ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಯ್ತು ನಾವೀಗ. ಸರಿ, ನಾನು ತಲೆ ಒಳಗೆ ಏನೋ ಒಂದು ಪ್ಲ್ಯಾನ್ ಇನ್ನೊಂದು ಮಾಡ್ತೀನಿ. ಅವ್ನು ಸಿಗಿಸ್ಬೇಕು ಬ್ರೋ. ಹೆಂಗ್ರೆ ಅವ್ನು ಓಟ್ ಬೀಳಕ್ಕೆ ಹೋಗ್ಬಾರ್ದು, ಅದ ಡಿಫೇಮ್ ಮಾಡ್ಬೇಕು ಅವ್ನು. ಹೆಂಗಾದ್ರು ಸಾಯ್ತಾನೆ. ಆ್ಯಂಟಿಡೋಟ್ ಕೊಟ್ಟರು ಸಾಯಿಲ್ಲ ಅಂದ್ರು ಸೋತಿದ್ದು ಇದಕ್ಕಾದ್ರೂ ಸಾಯ್ಬೇಕವ ಬರ್ಲಿನ್. ಬರ್ರಿ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣಂತ. ಭಾಳ ಮಜ್ಜೂಟ ಮಾಡೋದನ್ನು ಬರ್ರಿ ನನಗೆ. ಏನು ಡ್ರಿಫ್ಟ್ ಇತ್ತು ಬ್ರೋ, ಅದು ಸೂಪರ್ ಕ್ರೇಜಿ ಅಮೇಜಿಂಗ್ ಫನ್ ಡ್ರಿಫ್ಟ್ ಇತ್ತು. ಓಕೆ ಗೈಸ್, ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ. ಏನೋ ಮಾಡಿಸೋದಿತ್ತು ಅವ್ನ ಕೈ ಒಳಗೆ ನನಗೆ, ಅದಕ್ಕೆ ಇಲ್ಲೇ ಪಾರ್ಕ್ ಮಾಡೋಣ ಅಂತ ಬಂದ ನಾವು ಬೆರ್ಲಿನ್. ಇಲ್ಲೇ ಗೈಸ್ ಇಲ್ಲೇ ನಿಂತು ಬೆರ್ಲಿನಿಗೆ ವೆಯ್ಟ್ ಮಾಡೋ ಅಂತೀನಿ ಎಲ್ಲದನ್ನ. ಇನ್ನೊಮ್ಮೆ ಕಾಲ್ ಮಾಡಿ ಪ್ಯಾನಿಕ್ಕು ಮಾಡಿಸೋದಿಲ್ಲ ಅವಂಗ. ಎಲ್ಲದಿಯಪ್ಪ ಬೆರ್ಲಿನ್? ಬಂದ ಏ ಬೆರ್ಲಿನ್ ಎಲ್ಲೋದ ಬ್ರೋ? ಓಕೆ, ರೊಕ್ಕ ತೊಗೊಂಬಂದ. ಬೆರ್ಲಿನ್ ಇಲ್ಲಿ 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 ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಬಾ ಬಾ ಬಾ, ನಾನು ಹಿಂದೆ ಬಾ ಇಲ್ಲೇ. ಸೊ ಅಲ್ಲೇ ನಿಂತಿರೋ ಇಲ್ಲಿ ನೋಡಿಲ್ಲ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ. ಫಸ್ಟ್ ನನಗೆ ಅದ್ರೊಳಗೆ ಎಷ್ಟು ಕ್ಯಾಶ್ ಐತೆ ತೋರ್ಸ ಪ್ರಾಪರಾಗಿ. ನನಗೆ ಪ್ರೂಫ್ ಬೇಕು ಅದಕ್ಕೆ. ಓಕೆ, ಸೂಪರ್, ನೈಸ್ ನೈಸ್. ಈಗ ಏನು ಮಾಡ್ಬೇಕಂದ್ರೆ ನೀನು ಅಲ್ಲಿ ನಿಂತ ನೋಡೊಬ್ಬ ಪೊಲೀಸ್, ಅವಂಗೆ ಹೋಗಿ ಆ ಕ್ಯಾಶನ್ನ, ಆ ಸೂಟ್ ಕೇಸನ್ನು ಕೊಟ್ಟು ಬರ್ಬೇಕು ಅಷ್ಟೇ ನೋಡ. ಅದನ್ನ ಬಿಟ್ಟು ಏನೂ ಇಲ್ಲ. ಅಲ್ಲಿ ನಿಂತಾನಲ್ಲ ಆ ಪೊಲೀಸ್, ಅದನ್ನ ಕೊಟ್ಟು ಬರ್ಬೇಕು ಅಷ್ಟೇ. ಭಾಳ ಇಲ್ಲ, 10 ಸೆಕೆಂಡ್ಸಾಗ ಕೊಟ್ಟು ಬರ್ಬೇಕಾ, ಪಟ್ನ ಹೋಗು. ಗೈಸ್ ಲಂಚ ಕೊಡ ಅಂತ ನಾನು ಅದು ರೆಕಾರ್ಡ್ ಮಾಡ್ಕೊಳ್ಳೋ ಅಂತೀನಿ ಫೋನ್ದಾಗ. ಗೈಸ್ ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊಳ್ಳೋ ಅಂತೀನಿ. ಹೋಗಿ ಕೊಡ್ಲಿ ಅದನ್ನ. ಇಲ್ಲಿ ನೋಡ್ರಿ, ಅದು ರೆಕಾರ್ಡ್ ಮಾಡ್ಕೊಳ್ಳೋ ಅಂತೀನಿ ಮೊಬೈಲ್ದಾಗ. ಆ ಪೊಲೀಸಿಗೆ ಲಂಚ ಕೊಡ ಅಂತ ನನ್ನ ಹಂಗೆ. ಹೋಗ ಕರೆಕ್ಟಾಗಿ ಮಾಡ್ಕೊಪ್ಪ ಮೈಕಲ್. ರೊಕ್ಕ ತೋರ್ಸ ಅಂತಾನೆ. ರೊಕ್ಕಕ್ಕೆ ಆಸೆ ಪಟ್ಟು ತೊಗೊಳ್ಬೇಕಲ್ಲ ಬ್ರೋ. ತೊಗೊಂಡೆ, ಫೋಟೋನು ತೊಗೊಂಡೆ. ಓಕೆ, ನಮ್ಗೇನು ಬೇಕು ಸಿಕ್ತೆ ಅಷ್ಟೇ ಗೈಸ್. ಏನು ಬೇಕು ಸಿಕ್ತು ನನಗೆ. ಸೂಪರ್ ಕ್ರೇಜಿ ಫನ್ ಅಮೇಜಿಂಗ್. ಬರ್ಲಿನ್, ಭಾಳ ಒಳ್ಳೆ ಕೆಲಸ ಮಾಡ್ದಿ. ಈಗ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕು ನೀನು. ನನ್ನ ಜೊತೆ ಬಾ 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 ಬಾ. ಈಗ ನೆಕ್ಸ್ಟ್ ನಾನು ಎಲ್ಲಿ ಸ್ಪಾಟ್ ಹೇಳ್ತೇನಲ್ಲ ಅಲ್ಲಿ ಬರಬೇಕೆ ಲೊಕೇಶನ್. ಲಾಸ್ಟ್ ಟಾಸ್ಕ್ ಆಗಿರ್ತೈತಿ ನಿಂದಿದ್ದು. ಅದ ಭಾಳ ಸಿಂಪಲ್ ಇರ್ತೈತಿ. ಲಾಸ್ಟ್ ಟಾಸ್ಕ್ ಇರ್ತೈತಿ. ಭಾಳ ಅಂದ್ರೆ ಭಾಳ ಸಿಂಪಲ್. ಸೊ ನಾ ಹೇಳಿದ ಪ್ಲೇಸಿಗೆ ಬಂದ್ಬಿಡೆ. ಭಾಳ ಕೆಮ್ಮ ಅಂದ್ಬಿಟ್ಟ. ನಾವು ಏನಾಗಲ್ಲ, ತಲೆ ಕೆಡಿಸ್ಕೊಬೇಡ. ಸಾಯಲ್ಲ ನೀನು. ನಿನಗೇನು ಆ್ಯಂಟಿಡೋಟ್ ಕೊಡ್ಬೇಕು ನಾ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಅದ್ರದ್ದು. ನಾ ಒಂದು ಪ್ಲೇಸ್ ಕಳಿಸ್ತೇನೆ, ಕಾರ್ ತೊಗೊಂಡು ರೆಡಿ ಆಗಿರ ಅಲ್ಲಿ ಬಂದ್ಬಿಡು ಅಂತ. ಓಕೆ, ಈಗೇನು ನನ್ನ ಪ್ಲ್ಯಾನ್ ಐತೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಪ್ಲ್ಯಾನ್ ಐತಿ. ಒಂದು ಜಾಗಕ್ಕೆ ಹೋಗ್ಬೇಕಾದ ನಾವು ಈಗ, ಒಂದು ಇಂಪಾರ್ಟೆಂಟ್ ಜಾಗಕ್ಕೆ. ಅಲ್ಲಿ ಹೋಗಿ ಬರ್ರಿ ನಿಮಗೆ ಅಲ್ಲಿ ತೋರಿಸ್ತೇನೆ ಅದು ಏನು ಮಾಡ ಅಂತ. ನಾನು ನಿಮ್ಗೆ ಗೊತ್ತಾಗೈತಿ. ಭಾಳ ಇಂಟ್ರೆಸ್ಟಿಂಗ್ ಮಾಡ ಅಂತ ನನಗೆ. ಬ್ರೋ ಬೆರ್ಲಿನ್ ಇದೆಲ್ಲ ನೋಡಿ ಕಕ್ಕ ಬಿಕ್ಕಿ. ಬ್ರೋ ಯಾರು ಸಪೋರ್ಟ್ ಮಾಡ ಅಂತಾರೆ ನೋಡ್ರಿ ಬೆರ್ಲಿನಿಗೆ, ಅವ್ರು ಅಂದ್ರೂ ಪಕ್ಕ ಹೇಳ್ತೀನಿ 100% ಕಕ್ಕ ಬಿಕ್ಕಿ ಹಾಕ್ಕಾರ ಬ್ರೋ. ಇದೇನು ನಾ ಪ್ಲ್ಯಾನ್ ಮಾಡೇನಲ್ಲ, ಇದನ್ನೆಲ್ಲ ನೋಡೋರು ಹುಚ್ಚಾಗೆ ಹಾಕ್ತಾರೆ ಅವರು. ಸೊ ಫಸ್ಟ್ ಲೆಸ್ಟಿಗೆ ಫೋನ್ ಹಚ್ಬೇಕು ತಡ್ರಿ. ನಾ ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಾ. ಅಲ್ಲೇನೋ ತೊಗೊಂಡು ಬಂದು ಇಡ್ಬೇಕು, ಅದ್ರ ಸಂಬಂಧ. ಪಟ್ಟಣಲ್ಲಿ ಎಷ್ಟು ಹಳೆ ಮನೆ ಕಡೆ ಹೋಗ್ಬೇಕು ನಾವು. ಅಲ್ಲೇ ಇರೋದು ಸ್ಪಾಟ್. ಅಲ್ಲಿ ಹೋಗಿ ಬೆರ್ಲಿಗೆ ಅಲ್ಲೇ ಕರ್ಸ್ಕೊಳ್ಳೋಣ ಅಂತ. ಗೈಸ್ ಇದೇನೋ ಗಾಡಿ ಓಡ್ಸೋಕೆ ಭಾಳ ಮಸ್ತ್ ಐತೆ ನೋಡ್ರಿ ಬ್ರೋ. ಮಸ್ತ್ ಐತಿ ಗಾಡಿ ಓಡ್ಸೋಕೆ, ಮಾತ್ರ ಮಜಾ ಬರ್ತೈತೆ ಆ್ಯಕ್ಚುಲಿ. ಏ ಅಕ್ಕಾರೆ ಬಿಡ್ರಿ, ಏನ್ರಿ ಎಷ್ಟು ಸೈಕಲ್ ಓಡಿಸ್ತೀರಿ ಇಲ್ಲಿ. GTA 6 ಬರೋದಕ್ಕೆ ಇಲ್ಲಿ ಕೆಲಸಗಾರರು ಎಲ್ಲರೂ ಭಾಳ ಕೆಲಸ ಮಾಡ ಅಂದ್ಬಿಟ್ರೆ ಅನ್ಕೋರಿ. ಎಲ್ಲ 6 ಪ್ಯಾಕ್ಸ್ ಮಾಡ್ಕೊಳ ಅಂದ್ಬಿಟ್ರಿ GTA 6 ಬರೋಕ್ಕಿಂತ ಮುಂಚೆ. ಇದಲ್ಲ ಹಳೆ ಮನೇಲಿ ಎಷ್ಟದ, ಇಲ್ಲೇ ಇತ್ತು. ಇಲ್ಲೇ ಇತ್ತು. ಈಗೇನು ಮಾಡ ಅಂತಲ್ಲ ಗೈಸ್, ಎದಕ್ಕೆ ಲಂಚ ಕೊಡಿಸಿದ್ದೆ ಅನ್ನೋದು ಆ್ಯಂಡ್ ಇದು ಎಲ್ಲ ಸೇರಿ ನಿಮ್ಗೆ ಗೊತ್ತಾಕೈತೆ ನೋಡ್ರಿ. ಇಲ್ಲೇ ಒಂದು ಡೆಡ್ ಬಾಡಿ ತೊಗೊಂಬಂದು ಹಾಕ್ಯವಾತ. ಯಾರೋ ಆಲ್ರೆಡಿ ಸತ್ತಿದ್ದೆ. ಹಾಸ್ಪಿಟಲ್ ಒಳಗೆ ಪೋಸ್ಟ್ ಮಾರ್ಟಮ್ ಆಗಿರೋ ಬಾಡಿ ತೊಗೊಂಬಂದು ಹಾಕ್ಯವ ಇಲ್ಲೇ. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, CCTV ಎಲ್ಲ ಅದಾವೆ ಇಲ್ಲೇ. ಎಲ್ಲ ಕರೆಕ್ಟ್ ಆ್ಯಂಗಲಿಗೆ ಕುಂತಾವ CCTV. ಫುಟೇಜ್ ಬೇಕಲ್ಲ ನಮ್ಗೆ ಅದ್ರದ್ದು ಪ್ರಾಪರಾಗಿ. ಇಲ್ಲೂ 2 CCTV ಅದಾವ. ಸೊ ನಾ ಬೆರ್ಲಿನ್ ಬಂದ್ಕೊಳ್ಳೋ ಏನು ಹೇಳ್ತೇನೆ ಅಂತಂದರೆ, ಈ ಡೆಡ್ ಬಾಡಿನೇ ಇಲ್ಲೇ ಮಣ್ಣು ಮಾಡ್ಬೇಕಷ್ಟೇ ನೀನು. ಅಷ್ಟೇ, ಅದು ಬಿಟ್ಟು ಏನೂ ಮಾಡಬಾರ್ದು ಅಷ್ಟೇ. ಆಮ್ಯಾಗ ಆ ವಿಡಿಯೋ ಫುಟೇಜ್ ನಮ್ಮ ಕಡೆ ಇರ್ತೈತಿ. ಅವ ಲಂಚ ಕೊಡಾಕುಂತಾನೆ ಇದನ್ನು ಮುಚ್ಚಾಕಂತ ಅದೊಂದು ಇರ್ತೈತಿ. ಇವನ್ನ ಎರಡೂ ನಾವು ಏನಾದರೂ ಪ್ರೆಸ್ ಅವ್ರಿಗೆ ಕೊಟ್ಬಿಟ್ವಿ ಅಂತಂದರೆ ಶಿವನೇ ಬೆರ್ಲಿನ್ ಗಾನ್. ಬಟ್ ಅದಕ್ಕಿಂತ ಮುಂಚೆ ನಾವು ಬೆರ್ಲಿನ್ ಕರೆಸ್ಬೇಕಲ್ಲ. ಪಟ್ ನಾವು ಕಾಲೇಜ್ ಕರೆಸಿ ಅಂತ ಹೇಳ್ಬೋದು. ಹಲೋ ಬೆರ್ಲಿನ್,
ಹಾ ಲೊಕೇಶನ್ ಸೆಂಡ್ ಮಾಡೇನಿ ನಾನು. ಪ್ಲೀಸ್ ಆರಾಮ್ಸೆ ಕೆಮ್ಕೊಂಡು ಬಂದ್ಬಿಡು. ಅದೇ ಲಾಸ್ಟ್ ಟಾಸ್ಕ್ ನಿಂದ. ಈ ಟಾಸ್ಕ್ ಮುಗಿಸಿದಿ ಅಂತಂದ್ರೆ ಆಂಟಿಡೋಟ್ ಕೊಟ್ಬಿಡ್ತೇನೆ ನಾನು ನಿನಗೆ. ಅದಕ್ಕೆ ಪಟ್ಟ ಬಂದ್ಬಿಡು. ಯಾ ಬಂದ್ಬಿಡು. ಹಾ ನಿಂದ್ರಂಬರ್ರಿ ಗೈಸ್, ಇನ್ನೇನು ಬರ್ತಾನೆ ಬೆರ್ಲಿನ್. ಆ್ಯಂಡ್ ಅದನ್ನು ಮಣ್ಣು ಮಾಡಿಸ್ಬೇಕಲ್ಲ ಅಂತ. ಓ ಬಂದ ಪ್ಯಾನಿಕ್. ಆರಾಮ್ಸೆ ಬ್ರೋ, ಭಾಳ ಪ್ಯಾನಿಕ್ ಆಗ್ಬಿಟ್ಟಾನೆ. ಆರಾಮ್ಸೆ ಕೊಡ್ತೇನೆ. ಏನಿಲ್ಲ ಬರ್ರಿ, ಫಾಲೋ ಮಾಡಿ ನನಗೆ ಹೇಳ್ತೇನೆ. ಬಾ ಫಾಲೋ ಮಾಡಿ ನನಗೆ. ಪಾಪ್ ನೋಡ್ರಿ ಬ್ರೋ, ಎಷ್ಟು ಕೆಮ್ಮ ಅಂತನವ. ಐ ನೋ ಈಸ್ ಗೋಯಿಂಗ್ ಥ್ರೂ ಅ ಬ್ಯಾಡ್ ಸಿಚುವೇಶನ್, ಬಟ್ ಮಾಡ್ಬೇಕಾಕೈತೆ ಗೈಸ್, ಏನು ಮಾಡಕ್ ಬರಲ್ಲ. ಬಾ ಏನಿಲ್ಲ, ಇವ್ರ ನಮ್ಮ ಕಾಕಾರ ತಮ್ಮಾರ ಅಮ್ಮಾರ ಅವ್ರ ಫ್ರೆಂಡಿನ ತಂಗಿ ಗಂಡನ ಮಗನ ಅಪ್ಪನ ಅಳಿಯ ಇವ ಅವ್ರು ತೀರ್ಕೊಂಡ್ರೆ ಸ್ವಲ್ಪ ಇಲ್ಲಿ ಮಣ್ಣು ಮುಚ್ಚಿಬಿಡಲ್ಲ. ಇದನ್ನು ಲಾಸ್ಟ್ ಟಾಸ್ಕ್ ನಿಂದಿದ್ದು ಮಾಡಿಬಿಡ ಪಟ್ಟಂತಂದು ಮಾಡ. ಓಕೆ, ನಾವು ಸ್ವಲ್ಪ ಕ್ಯಾಮ್ರಾ ಆ್ಯಂಗಲಿಗೆ ಕಾಣಬಾರ್ದು. ಕಡಿಮೆ ಅದ್ರ ನಮ್ಮ ಸೀನ್ ಆಕೈತಿ. ಇಲ್ಲಿದ್ರೋದಂತೆ ಎಕ್ಸಾಕ್ಟಾಗಿ ಯಾವುದೇ ಆ್ಯಂಗಲಿಗೆ ಕಾಣ್ಲಾರ್ದಂಗೆ ಕರೆಕ್ಟಾಗಿ ಅವ ಅದನ್ನು ತೊಗೊಂಡು ಅಲ್ಲಿ ಹಾಕಿ ಫಿನಿಶ್ ಮಾಡಿಬಿಡ್ಲಿ. ಬರ್ಲಿ, ನೀನು ಸ್ವಲ್ಪ ಜಲ್ದಿ ಮಾಡ, ಮನೆಗೆ ಹೋಗಿ ಮಲ್ಕೊಳ್ಳೋದೈತಿ. ನನ್ನ ಹೆಂಡತಿ ಅಡ್ಗೆ ಮಾಡಾಳ, ತೆಗ್ಗಿನಲ್ಲಿ ಬಗ್ಗೆ ನೋಡಿ ಪಿಕ್ಚರ್ ನೋಡಿ ಬರ್ತಾಳಕಿ ಪಟ್ಟಂತಂದು. ಪಟ್ನ ಹಾಕ್ಬಿಡಪ್ಪ. ಹುಷಾರಾಗಿ ಎಲ್ಲ ಮಣ್ಣು ಹಾಕ್ಬಿಡ. CCTV ಎಲ್ಲ ಆನ್ ಅದಾವಲ್ಲ. ಓಕೆ, ರೆಡ್ ಲೈಟ್ ಬರ ಅಂತೈತಿ. ಓಕೆ, ಕರೆಕ್ಟ್ ಐತಿ. ಹಾಕ್ ಫುಲ್ ಮಣ್ಣು ಹಾಕಿ ಮುಚ್ಚಬೇಕಾ? ಬರ್ಲಿ ಆಯ್ತಲ್ಲ ಆ ಕಡೆ. ಬರ್ಲಿ, ನೀ ಎಲ್ಲ ಜಿಮ್ ಹೋಗಿ ಇಷ್ಟು ಮಣ್ಣು ಹಾಕಾಕು ಹಿಂದೆ ಮುಂದೋಡ ಅಂತಿಲ್ಲ. ಬರ್ಲಿ ಸಾಕು. ಮುಚ್ಚುತ್ತವ. ಇಟ್ಸ್ ಡನ್. ಬರ್ರಿ, ಒಂದು ಕೆಲಸ ಮಾಡ, ಮನೆಗೆ ಹೋಗ. ಆಂಟಿಡೋಟ್ ನಿನಗೆ ಎಲ್ಲೈತಿ ಏನೈತಿ ಅಂತ ನಾ ಕಳಿಸ್ಕೊಟ್ಬಿಡ್ತೀನಿ. ಓಕೆ, ಡೋಂಟ್ ಟೇಕ್ ಟೆನ್ಷನ್. ಆರಾಮ್ಸೆ ಮನೆಗೆ ಹೋಗಿ ಪಟ್ನ ಹೋಗ. 10 minutes ಒಳಗೆ ನಿಮ್ಮ ಮನೆಗೆ ಬಂದಿರ್ತದೆ ಅದು. ಆರ್ ಯು ಜೋಕಿಂಗ್? ಇಲ್ಲ ಕರೆಗೂ ಬರ್ತೈತಿ. ಹೋಗಿ ನೀ ಹೇಳ್ತೇನೆ, ನಾ ಫೋನ್ ಮಾಡಿ ಹೇಳ್ತೇನೆ ನಿನಗೆ. ತಲೆ ಕೆಡಿಸ್ಕೊಬೇಡ. ಹೋಗು. ಅವ ಲಂಚ ಕೂಡ ಫುಟೇಜ್ ನನ್ನ ಕಡೆ ಐತಿ. ಈ ಮಣ್ಣು ಮುಚ್ಚ ಅಂತ ಫುಟೇಜ್ ಐತಿ. 200 million ತೊಗೊಂಡೇನಿ. ಐ ಥಿಂಕ್ ಅವ ನಮ್ಮ ಪ್ರೆಸಿಡೆಂಟ್ ಮೇಲೆ ಏನು ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ದಲ್ಲ, ಪರ್ಫೆಕ್ಟ್ ರಿವೆಂಜ್ ಅಂತೂ ತೊಗೊಂಡೆ ಅನ್ನಿಸ್ತದೆ. ಈಗ ನಾ ಏನು ಮಾಡ್ಬೇಕಂತಂದ್ರೆ, ಏನಿಲ್ಲ, ಮನೆಗೆ ಮುಟ್ಲಿ ಅಲ್ಲಿ ಮಟ ನಾನು ನಮ್ಮ ಮನೆಗೆ ಹೋಗ್ತೀನಿ. ಏನು ಮಾಡ್ಬೇಕಂತ ಹೇಳ್ತೇನೆ. ಬರ್ರಿ, ಆ್ಯಂಟಿಡೋಟ್ ಕೊಡ್ಬೇಕಲ್ಲ ಅವ್ನಿಗೆ. ಮಸ್ತಾಗಿರೋ ಆ್ಯಂಟಿಡೋಟ್ ಕೊಟ್ಬಿಡು. ನಾನು ಹುಚ್ಚಾಗಬೇಕು 2 ದಿನ ಅಂತ ಆ್ಯಂಟಿಡೋಟ್ ಕೊಟ್ಬಿಡು ನಾನು. ಈಗ ನೋಡ್ರಿ ಗೈಸ್, ಟ್ವಿಸ್ಟ್ ಮೇಲೆ ಟ್ವಿಸ್ಟು ನಾ ಕೊಡ್ತೇನೆ ನೋಡ್ರಿ. ಮನೆಗೆ ಹೋಗಿ ಫೋನ್ ಹಚ್ತೇನೆ ಗೈಸ್ ಅವಂಗ. ಭಾಳ ಮಜಾ ಬರೋದೈತೆ. ಬರ್ರಿ, ನಂಗೆ ನೆನೆಸ್ಕೊಂಡೆ ನಗು ಬರೋದೈತೆ, ಅಷ್ಟು ಮಜಾ ಇದೆ. ಇವ್ರು ಇನ್ನೂ ಬಂದಿಲ್ಲ, ಪಿಕ್ಚರ್ಗೆ ಹೋದವ್ರು. ರೊಕ್ಕ ತೊಗೊಂಡು ಹೋಗಿಲ್ಲ ನೋಡ್ರಿ, ಲೆಸ್ಟರ್ ಹಂಗ ಬಿದ್ದದ ಹೊರಗೆ. ಹಲೋ ಬೆರ್ಲಿನ್. ಆಂಟಿಡೋಟ್ ಕೊಡ್ತೇನೆ. ಬಟ್ ನಾನು ಲಾಸ್ಟ್ ಒಂದು ಸ್ಮಾಲ್ ಆನ್ಸರ್ ಕೊಟ್ಬಿಡ. ಏನಂದ್ರೆ, ನೀನು ಯಾರು ಸಪೋರ್ಟ್ ಮಾಡ ಅಂತಿರೋದು? ಇದೆಲ್ಲ ಪ್ರೆಸಿಡೆಂಟ್ ಆಗಾಕೆಲ್ಲ ಅಕಿರಾ ಸತ್ತ ಬಿಡ. ಸಾಯ್ಸೇನ ಆಲ್ರೆಡಿ ಅವಂಗ, ಏನು ಬದುಕಿರಕ್ಕಿಲ್ಲ. ಗಬ್ಬರ್ ಮೇನಾಗಿ ಹೆಲ್ಪ್ ಮಾಡ ಅಂತಿರೋದು ನಿನಗೆ. ಓಹೋ ಅವಂದನೆ ಇದೆಲ್ಲ ಪೊಲೀಸಿಂದ, ಗಲೀಜ್ ಸಿಂಗ್ದ. ಓಕೆ ಗೊತ್ತಾಯ್ತು ನನಗೆ. ಆ್ಯಂಟಿಡೋಟ್. ಓಕೆ, ಬರಲಿ, ಕಿವಿ ಓಪನ್ ಮಾಡಿ ಕೇಳ. ಏನಂದ್ರೆ, ನಾ ಕೊಟ್ಟಿರೋ ಪ್ಲ್ಯಾಂಟ್ ಯಾವುದು ಪಾಯ್ಸನ್ ಪ್ಲ್ಯಾಂಟ್ ಇರಲಿಲ್ಲ, ಜಸ್ಟ್ ಅಲರ್ಜಿಕ್ ಪ್ಲ್ಯಾಂಟ್ ಇತ್ತದ. ಅದಕ್ಕೆ ಹಾಸ್ಪಿಟಲ್ ಎಲ್ಲ ಹೋದಾಗ ನಿನ್ನ ಬಾಡಿ ಒಳಗೆ ಪಾಯ್ಸನ್ ಇಲ್ಲ ಅಂತ ಅಂತಿದ್ರು ಅವ್ರು. ಬ್ರೋ ಹಿಂಗೆಲ್ಲ ಬೈದಾಡ ಅಂತಾರೆ ಬ್ರೋ. ಕಾಮ್ ಡೌನ್ ಬರ್ಲಿನ್. ಇದು ಬರೀ ಜಲಕ್ಕಿತ್ತು ಅಷ್ಟ. ನಂದು ನಿಂಗೆ ಹಂಗೆ ಸಾಯಿಸೋದೇ ಇತ್ತಂತಂದ್ರೆ ನೀನು ಏನೋ ಮೀಟ್ ಅದೆಯಲ್ಲ ಅಲ್ಲೇ ಸಾಯಿಸ್ಬಿಡ್ತಿದ್ದೆ. ಎಲೆಕ್ಷನ್ ಅಂತಂದ್ರೆ ಏನು ಹೇಳ, ಅಪೋಸಿಷನ್ ಪಾರ್ಟಿನೂ ಇರ್ಬೇಕು, ನಮ್ದು ಪಾರ್ಟಿ ಇರ್ಬೇಕು, ಅದು ಗೆದ್ದಾಗ ಮಜಾ ಬರೋದು. ಸಾರಿ ಟು ಸೇ ದಿಸ್, ಬಟ್ ನಿನ್ನ ಕೂ ಒಳಗೆ ಎಷ್ಟು ದಮ್ ಐತಿ ಹಾಕಿ ಗೆಲ್ಲಕ್ಕೆ ಟ್ರೈ ಮಾಡಿದನು. ಕೂ ಅಂದ್ರೆ ಗೊತ್ತಾಗ್ಲಿಲ್ಲ, ಕುಂಡಿ ಒಳಗೆ ಎಷ್ಟು ದಮ್ ಐತಲ್ಲ ಅಷ್ಟು ದಮ್ ಹಾಕಿ ಗೆಲ್ಲಕ್ಕೆ ಟ್ರೈ ಮಾಡ. ಬರೀ ಒಂದು ನಾರ್ಮಲ್ ಅಲರ್ಜಿಕ್ ಪ್ಲಾಂಟಿಗೆ ಹೆದಿರಿ ಸುಸ್ಸು ಮಾಡ್ಕೊಂಡ್ಬಿಟ್ಟಿಯಲ್ಲ ಪ್ಲಾಂಟ್ ಒಳಗೆ. ಆ್ಯಂಡ್ ನಿನಗೆ ಗೊತ್ತೈತಲ್ಲ ನನ್ನ ಕಡೆ ಏನೇನು ಫುಟೇಜ್ ಐತೆ ಅಂತಂದೆ. ನೀ ಪೊಲೀಸರಿಗೆ ಲಂಚ ಕೊಟ್ಟಿದ್ದು ಫುಟೇಜ್ ಐತಿ, ನೀ ಮಣ್ಣು ಮಾಡ ಅಂತಿರೋ ಫುಟೇಜ್ ಐತಿ, ಆ್ಯಂಡ್ ನಿನ್ನ ಕಡೆ ಇರೋ $200 million ನನ್ನ ಕಡೆನೇ ಐತಿ. ಮಣ್ಣು ಕಾನ್ವೆ ಎಲ್ಲ ಮಾಡಿ ನಾವು ಭಾಳ ಸೂಪರಾಗಿ ಮಾಡೇವಿ, ಆ್ಯಂಡ್ ಇನ್ನೂ ಭಾಳಾಗಿ ಮಾಡ್ತೇವಿ. 100% LJPನ ಗೆಲ್ಲೋದಿದೆ, ಲಾಸ್ ಆ್ಯಂಟೋಸ್ ಜನತಾ ಪಾರ್ಟಿನ ಗೆಲ್ಲೋದೆ. ಇಷ್ಟಂತರೂ ಕನ್ಫರ್ಮ್ ಮಾಡ್ಬೋದೆ. ಏನು ಕಿತ್ಕೊಳಕ್ಕೆ ಆಗಂಗಿಲ್ಲ ನಿನಗೆ. ಆಕೆತ್ತಂತಂದ್ರೆ ಟ್ರೈ ಮಾಡ. ಓಕೆ, ಮೈಕಲ್ದು ಮಾತಿದೆ, ಗೆಲ್ಲಿಸ್ತೇನೆ ನಾನು ಇವು ಪ್ರೆಸಿಡೆಂಟಿಗೆ. ಓಕೆ, ಹ್ಯಾವ್ ಅ ಗುಡ್ ನೈಟ್. ನೆನಪೈತಲ್ಲ, ನಾರ್ಮಲ್ ಪ್ಲಾಂಟ್ ಇರ್ತದೆ, ಪ್ರ್ಯಾಂಕ್ ಮಾಡಿದೆ ನಾನು ನಿನಗೆ. ಎಂಥ ಹೊಲಸು ಪ್ರ್ಯಾಂಕ್ ಮಾಡಿದೆ ಅಂದ್ರೆ ಜೀವನದಾಗ ನೆನ್ಪಿಡ್ತೀನಿ ನೀನು.
ಆ್ಯಂಡ್ ಎಲ್ಲ ವೀಕ್ನೆಸ್ಗಳು ನನ್ನ ಮೊಬೈಲ್ದಾಗ ಅದಾವ ಈಗ ನೀನು. ಹೆಂಗಿತ್ತೆ ಪ್ಲಾಟ್ ಟ್ವಿಸ್ಟ್ ಬ್ರೋ? ನಾರ್ಮಲ್ ಪ್ಲಾಂಟ್ ಇತ್ತು ಬ್ರೋ ಅದೇ. ನಾ ಎಲ್ಲಿ ಪಾಯ್ಸನ್ ಪ್ಲಾಂಟ್ ಮಾಡಿಸ್ಕೊಡೋದು, ಸುಮ್ಮನೆ ಅಲರ್ಜಿಕ್ ಪ್ಲಾಂಟ್ ಇತ್ತು ಅಷ್ಟೇ ಅದೇ. ಅದನ್ನ ಕೊಟ್ಟೆ ಇಷ್ಟೆಲ್ಲ ಆಟ ಆಡ್ಸಿದೆ ನೋಡ್ರಿ ನಾವ್ನ. ಪಾಯ್ಸನ್ ಪ್ಲಾಂಟು ಕೊಡ್ಬೋದಿತ್ತೆ, ಬಟ್ ಅಪೋಸಿಷನ್ ಇದ್ದಾಗ ಮಜಾ ಬರೋದಲ್ಲ ಬ್ರೋ ಎಲೆಕ್ಷನ್, ಇಲ್ಲಾಂದ್ರೆ ಮಜಾ ಬರೋಂಗಿಲ್ಲ ಅದೇ. ಗಬ್ಬರ ಮಾಡ್ಸೋ ಅಂತಾನೆ ಇದನ್ನೆಲ್ಲ ವೆರಿ ಇಂಟ್ರೆಸ್ಟಿಂಗ್. ಸೊ ಗಬ್ಬರ್ ನನಗೆ ಅಪೋಸಿಟ್ ಒಬ್ಬ ಪ್ರೆಸಿಡೆಂಟಿಗೆ ನಿಂದ್ರಸ ಅಂತಾನೆ, ಅವನ ಹೆಸರು ಬೆರ್ಲಿನ್ ಅಂತಂದ. ಆ್ಯಂಡ್ ಹೀ ಈಸ್ ದ ಪವರ್ ಆಫ್ ದೋಸ್ ಪೀಪಲ್. ಓಕೆ, ಅಕಿರಾ ಅಂದ್ರೂ ಸತ್ತ ಗೈಸ್. ಐ ಡೋಂಟ್ ಥಿಂಕ್ ಸೊ ಅಕಿರಾ ಬಚಾವಾಗ್ಯಾನ ಅಂತಂದೆ. ಎಲ್ಲಿ ಸುದ್ದಿನೂ ಇಲ್ಲ, ಏನೂ ಇಲ್ಲ. ಯಾವುದೋ ನೀರೊಳಗೆ ಮೀನಾಗಿನ ಎಲ್ಲ ಕಡ್ಕೊಂಡು ಹೋಗಿರ್ತಾವ ಅಷ್ಟೋ ಅವಂಗೆ. ಈ ಗಬ್ಬರ್ಗೆ ಏನಾದರೂ ಮಾಡಬೇಕಲ್ಲ ಗೈಸ್, ನಾವು ಏನಾರ ಮಾಡಬೇಕಲ್ಲ. ಚಿಟ್ಟಿಗೆ ಹೇಳಿ ಕಿಡ್ನಾಪ್ ಮಾಡ ಅಂತ ಹೇಳ್ಬಿಡ್ಲಿ ಗಬ್ಬರಿಗೆ, ಬಟ್ ಚಿಟ್ಟಿ ಬೇಡ ಗೈಸ್. ಚಿಟ್ಟಿ ಕಡೆ ಏನಾರ ಬೇರೆ ಕೆಲಸ ಮಾಡ್ಬೇಕು, ಯಾಕಂದ್ರೆ ಚಿಟ್ಟಿ ಭಾಳ ಟಾರ್ಗೆಟ್ ಆಗೋ ಚಾನ್ಸಸ್ ಭಾಳ ಅದಾವೆ. ನಮ್ಗೆ ಯಾರು ಈ ಕಂಟ್ರಿದವ್ರು ಬೇಡ, ನಮ್ಗೆ ಹೊರಗಿಂದ ಕಂಟ್ರಿದವ್ರು ಬಂದು ಸುಪಾರಿ ತೊಗೊಂಡು ಈ ಕೆಲಸ ಮಾಡೋರಂಥವ್ರು ಬೇಕು ನಮಗೆ. ಗಬ್ಬರ್ನ ಕಿಡ್ನಾಪ್ ಮಾಡಿಸ್ಬೇಕು ನಾ, ಯಾಕಂದ್ರೆ ಗಬ್ಬರ ಅವ್ನು ಬೆರ್ಲಿನ್ ಪವರ್ ಅಂತಂದ್ರೆ ಅವ್ನು ಪವರ್ ತೆಗೆದ್ಬಿಟ್ಟೆ ಅಂತಂದ್ರೆ ನಾ ಗೆಲ್ಲೋ ಚಾನ್ಸಸ್ ಭಾಳ ಇರ್ತೈತಲ್ಲ ಅದಕ್ಕೆ. ಓ ಕೃಷ್ಣ ಗೊಹಾರಿ, ಅದು ಕೃಷ್ಣಗೆ ಫೋನ್ ಹಚ್ಚಿ ಹೇಳ್ತೀನಿ ಗಬ್ಬರ್ನ ಕಿಡ್ನಾಪ್ ಮಾಡಂತಂದು. ಐ ಥಿಂಕ್ ಆ ಹುಡುಗ ಅಷ್ಟು ಕೇಪೇಬಲ್ ಅದಾನ. ಲೆಟ್ಸ್ ಟ್ರೈ, ಅವ್ನು ಕಾಲ್ ಮಾಡಿ ಹೇಳ್ತೇನೆ ತಡ್ರಿ. ಹಲೋ ಕೃಷ್ಣ, ಎಲ್ಲದಿ? ಗೊಹಾರಿಯಾದಾಗ. ಓಕೆ, ನಾವು ನಿಂಗೆ ಟಾಸ್ಕ್ ಕೊಡ ಅಂತೀನಿ. ಲಾಸ್ ಆ್ಯಂಟೋಸ್ ಒಳಗೆ ಗಬ್ಬರ್ ಅಂತಂದು ಒಬ್ಬ ಪೊಲೀಸ್ ಆಫೀಸರ್ ಅದಾನ, ನೀ ಅವ್ನು ಕಿಡ್ನ್ಯಾಪ್ ಮಾಡ್ಬೇಕು. ಎಸ್, ಭಾಳ ಕಷ್ಟ ಆಗೋದೈತಿ, ಹುಷಾರಾಗಿ ಮಾಡೆ. ಏನ್ರ ಐತಂದ್ರೆ ನಂಗೆ ಕಾಲ್ ಮಾಡತ್ತೆ. ನಿಂದ ಬಿಗ್ಗೆಸ್ಟ್ ಟಾಸ್ಕ್ ನಾ ಕೊಡ ಅಂತಿರೋದು. ಇದನ್ನೇನಾದರೂ ನೀ ಮಾಡಿದಿ ಅಂತಂದ್ರೆ ಭಾಳ ಕ್ರೇಜಿ ಆಗಿರೋ ಸರ್ಪ್ರೈಸ್ ಕಾದೈತೆ ನಿನಗೆ, ಭಾಳ ಕ್ರೇಜಿ ಆಗಿರೋದು. ಓಕೆ ಡನ್. ಬಾಯ್. ನೋಡ ಕಿಡ್ನ್ಯಾಪ್ ಮಾಡಬೇಕಾ ನೀ? ಅವಂಗೆ ಭಾಳ ಇಂಪಾರ್ಟೆಂಟ್ ಐತಂತ ನನಗೆ. ಓಕೆ ಗೈಸ್, ಅವ ಕಿಡ್ನ್ಯಾಪ್ ಮಾಡ್ತಾನಂತೆ. ಇನ್ನು ಮುಂದೆ ಏನು ಆಗೋದೈತಲ್ಲ ಬ್ರೋ, ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ ಬ್ರೋ. ನಮ್ಮ ಪ್ರೆಸಿಡೆಂಟ್ಗೆ ಅಟ್ಯಾಕ್ ಮಾಡಿ ನನಗೆ ಅದು ಮೈಕಲ್ಗೆ ಆಟ ಆಡ್ಸಕ್ಕೆ ಟ್ರೈ ಮಾಡಿದ್ದಾವ, ಉಲ್ಟಾ ನಾ ಆಟ ಆಡಿಸಿದೆ. ಇದೆಲ್ಲ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಗೈಸ್, ಈ ಎಪಿಸೋಡ್ ನಿಮ್ಗೆ ಏನಾದರೂ ಮಸ್ತ್ ಸೂಪರ್ ಕ್ರೇಜ್ ಅನಿಸಿತ್ತಂದ್ರೆ 1,000 ಕಮೆಂಟ್ಸ್ ಕಂಪ್ಲೀಟ್ ಮಾಡಿಬಿಡ್ರಿ. 5,000 ಲೈಕ್ಸ್ ಕಂಪ್ಲೀಟ್ ಮಾಡಿದಾಗ ನೆಕ್ಸ್ಟ್ ಎಪಿಸೋಡ್ ಬರೋದು GTA. ಯಾಕಂದ್ರೆ GTA 6 ಬರ ಅಂತೈತಿ. ನೀವು ಜನರನ್ನು ಕೂಡಿಸಿ ಲೈಕ್ ಸಬ್ಸ್ಕ್ರೈಬ್ ಮಾಡಿಸಿಲ್ಲ ಅಂದರೆ ಎಲ್ಲಿ ಇಂಟ್ರೆಸ್ಟ್ ಬರ್ತೈತೋ ನಮಗೆ GTA ವಿಡಿಯೋಸ್ ಮಾಡೋಕೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ ಹಾಕ್ಬಿಡ್ರಿ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.